ಸೊ ಇವತ್ತಲ್ಲ ನಾಳೆ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಇವಾಗ ಸೊ ಚಟ್ನಿ ಇಲ್ಲಿ ಬಂದಿದ್ದು ನಾನು ಗುರು ಇಬ್ಬರು ಒಟ್ಟಿಗೆ ಬಂದಿದ್ದು. ಮದುವೆ ಆದ ಬಸ್ಸಿಗೆ ಹೋಗೋಣ ಅಂತ ಎಲ್ಲೋದ್ರೂ ಆರಾಮಾಗಿ ಫೀಡ್ ಮಾಡಿ ಹೋಗಿರ್ತಾರೆ. ಸೊ ಹಾಗಾಗಿ ಇನ್ನೂ ಟೈಮ್ ಹಿಡಿಯುತ್ತೆ. ಕುತ್ಕೋಬೇಕು ನಾವು. ಕುತ್ಕೊಂಡು ಮಾಡ್ಬೇಕು. ನಾನು ಡ್ರೆಸ್ ಚೇಂಜ್ ಮಾಡ್ಬೇಕು ಇವಾಗ. ಇಲ್ಲೇ ನೀವು ಮೈಕ್ ಆನ್ ಮಾಡಿಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಲ್ಲ ನಾಳೆ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ದಟ್ ಈಸ್ ಸ್ಯಾಟರ್ಡೇ ಆ್ಯಂಡ್ ಸಂಡೇ. ನನ್ನ ಮಗ ಬೇರೆ ಅಳ್ತದಾನ. ಒಂದು ಊಟ ಆಯಿತು, ಅವನಿಗೆ ಇವಾಗ ಸ್ನಾನ ಮಾಡಿಸಿ ಮಲಗಿಸ್ಬೇಕು. ಸೊ ಇದು ಹಿಂದಿನ ದಿನ. ಈಗ ಟೈಮ್ ಆಲ್ಮೋಸ್ಟ್ 8:30 ಆಗ್ತಾಯಿದೆ. ಸೊ ನಾವಿಲ್ಲೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊತಾ ಇದ್ದೀವಿ 2 ಡೇಸಿಗಷ್ಟು. ಸೊ ನಾನಿಲ್ಲಿ ಪ್ಯಾಕಿಂಗ್ ಮಾಡ್ತಿದ್ದೀನಿ. ನನ್ನ ಸೀರೆಗಳು ಎಲ್ಲ ಜ್ಯುವೆಲರಿ ಎಲ್ಲ ನೀಟಾಗಿ ಇಟ್ಟಿದ್ದೀನಿ. ಸೊ ಮನೆ ಅನ್ನೋದು ಒಂದು ಕಸ ಆಗೋಗಿದೆ. ಅವನನ್ನು ಫಸ್ಟ್ ಮಲಗಿಸ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅವನ್ನ ಮಲಗಿಸಿದ್ದು ಈಗ ನಾವು ಪಟ ಪ್ಯಾಕಿಂಗ್ನ ಮುಗಿಸ್ಕೋಬೇಕು. ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ನನಗೆ ವಿತಿನ್ 1 ಇಯರಲ್ಲಿ ತಿರುಪತಿ ಕರ್ಕೊಂಡು ಹೋಗಬೇಕು ಅಂತ. ಸೊ ಆ್ಯಕ್ಚುಲಿ ನಮ್ಮ ಅಮ್ಮ ಮನೆ ಇದೆಯಲ್ಲ, ಅವ್ರದ್ದು ದೇವರು ತಿರುಪತಿ. ಸೊ ನನಗೆ ಚಿಕ್ಕವಳಿಂದ ನಾನು ಆಲ್ಮೋಸ್ಟ್ ಫ್ರೀಕ್ವೆಂಟಾಗಿ ಹೋಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆ್ಯಂಡ್ ಅಲ್ಲೋದಾಗ ಒಂಥರ ಸಮಾಧಾನ ಫೀಲಿಂಗ್ ಬರುತ್ತೆ. ಆ್ಯಂಡ್ ಒಂದು ಆಪರ್ಚುನಿಟಿ ಏನಪ್ಪ ಅಂತಂದರೆ, ಚಿಕ್ಕ ಮಕ್ಕಳಿದ್ರೆ ಸುಪ್ತಮ್ ದರ್ಶನಂ ಅಂತ ಇದೆ. ಸೊ ಸುಪ್ತಮ್ ದರ್ಶನದಲ್ಲಿ ಹೆಂಗೆ ಅಂದರೆ ಪಾಪು ಜೊತೆಗೆ ಪೇರೆಂಟ್ ತಾಯಿ ಮತ್ತು ತಂದೆನ ಸ್ವಲ್ಪ ಬೇಗ ಹೋಗುವಂಥ ಲೈನಲ್ಲಿ ಬಿಡ್ತಾರೆ. ನಾವು ಯಾವುದೇ ರೀತಿ ಟಿಕೆಟ್ ತೊಗೊಳ್ಳೋ ಹಾಗಿಲ್ಲ. ಸೊ ಹಾಗಾಗಿ ವೈ ಟು ಮಿಸ್ ದಿಸ್ ಆಪರ್ಚುನಿಟಿ ವಿತಿನ್ 1 ಇಯರಲ್ಲಿ. ಇಂಥ ಒಳ್ಳೆ ಆಪರ್ಚುನಿಟಿ ಇರ್ಬೇಕಾದ್ರೆ ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತ ವಿ ಹ್ಯಾವ್ ಡಿಸೈಡೆಡ್. ಓಕೆ, ಬೈ ಮಾರ್ಚ್ ಹೋಗಬೇಕು ಅಂತ ಡಿಸೈಡ್ ಆಗಿದ್ವಿ. ಬಟ್ ಈಗ ಸಡನ್ನಾಗಿ ಹೋಗ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಫ್ರೆಂಡ್ಸ್ ಇಬ್ಬರು ಹೋಗ್ತಾಯಿದ್ರು. ಸೊ ಹಾಗಾಗಿ ನಾವು ಅವ್ರ ಜೊತೆ ಹೊರಟ್ಬಿಡೋಣ, ಹೆಂಗಿರೋ ಟಿಕೆಟ್ ತೊಗೊಳ್ಳೋದಿಲ್ಲ ಏನಿಲ್ಲ. ಸೊ ಲೆಟ್ಸ್ ಗೋ ಅಂತ ಹೊರಟಿದ್ದೀವಿ ಇವಾಗ. ನೋಡೋಣ ಏನೇನು ಕತೆ. ನಾಳೆ ಸ್ಯಾಟರ್ಡೇ ಬೇರೆ, ಏನು ಎತ್ತ ನಮಗೂ ಗೊತ್ತಿಲ್ಲ. ಹೋಪ್ಸೋ ಎಲ್ಲರೂ ಹೇಳಿರೋ ಹಾಗೆ ವಿತಿನ್ 1 or 2 hour ಎಲ್ಲ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನೋಡಬೇಕು. ಆ್ಯಂಡ್ ನಮ್ಮ ಕನ್ನ ಹೆಂಗಿರ್ತಾನೆ ಏನು ಅದೆಲ್ಲ ನೋಡೋಣ. ಸೊ ಊಟ ರೆಡಿ ಇದೆ. ಸೊ ಇವಾಗ ಊಟ ಮಾಡಬೇಕು. ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ. ಏನು ಅಂಥದ್ದೇನು ಪ್ಯಾಕಿಂಗ್ ಇಲ್ಲ. 2 ಜೊತೆ ಬಟ್ಟೆ ಇಟ್ಕೊಳ್ಳೋದು, ನೈಟ್ ಡ್ರೆಸ್ ಇಟ್ಕೊಳ್ಳೋದು ಅಷ್ಟೇ. ನಮ್ಮ ಕನ್ನಂದು ಪ್ಯಾಕಿಂಗ್ ಜಾಸ್ತಿ. ಒಂದು ಅದು ಇಟ್ಕೋ, ಸಾಕ್ಸ್ ಇಟ್ಕೋ, ಸ್ವೆಟರ್ ಇಟ್ಕೋ, ನೈಟ್ ಬಟ್ಟೆ ಇಟ್ಕೋ, ಟವಲ್ ಇಟ್ಕೋ, ಕಚ್ಕೋ, ಒಂದು ರಾಶಿ ಅವನವೇ. ಬ್ಯಾಗ್ ಫುಲ್ ಅವನದೇ ಇರುತ್ತೆ. ನಂದು ವ್ಯಾನಿಟಿ ಬ್ಯಾಗ್ ಆಯಿತಾ, ಆದರೆ ಥಿಂಗ್ಸ್ ಬರೀ ಅವನದು ಇರುತ್ತೆ ಅದ್ರಲ್ಲಿ. ನಾವು ಏನೂ ಇರೋಲ್ಲ ಅದರಲ್ಲಿ. ಸೊ ಹೀಗೆ ಆ್ಯಂಡ್ ನಾನಿವತ್ತು ನನ್ನ ಫಸ್ಟ್ ಟೈಮ್ ನನ್ನ DJ Osmo Pocket 3 ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ನನಗೇನೇ ಇದ್ರ ಫೀಚರ್ಸ್ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ. ಲೈಕ್ ಐ ನೋ ಸಮಥಿಂಗ್, ಬಟ್ ಇಷ್ಟು ರೆಕಾರ್ಡ್ ಮಾಡೋಷ್ಟಂತೂ ಗೊತ್ತಿದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನನ್ನ ಫಸ್ಟ್ ವ್ಲಾಗ್ ಇನ್ ದಿಸ್ ಕ್ಯಾಮ್. ತಿರುಪತಿಗೆ ಹೋಗುವಂಥದ್ದು ಇದೆ. ಆ್ಯಂಡ್ ನೋಡಿ ಅದರದ್ದು ಏನಂತಾರೆ, ಕೋಇನ್ಸಿಡೆನ್ಸು, ಆ ದೇವ್ರ ಗ್ರೇಸ್ ಅನಿಸುತ್ತೆ. ಬಂದು ತುಂಬ ದಿನ ಆಗಿತ್ತು. ಬಟ್ ಅದ್ರ ಮೆಮೊರಿ ಕಾರ್ಡ್ ಇಶ್ಯೂ ಆಗಿ ನನಗೆ ಮಾಡೋಕ್ಕೆ ಆಗಿದ್ದಿಲ್ಲ. ಸೊ ಲೈಕ್ ಪರ್ಫೆಕ್ಟ್ ಟೈಮ್ ಮೆಮೊರಿ ಕಾರ್ಡು ಇದು ಎಲ್ಲ ವ್ಲಾಗು ಆ ದೇವರೇ ಇದು ಮಾಡಿದ್ದ ಅನ್ಸುತ್ತೆ. ಓಕೆ, ನಿನ್ನ ಫಸ್ಟ್ ವ್ಲಾಗು ನನ್ನಿಂದನೇ ಶುರು ಆಗಬೇಕು ಅಂತ. ಸೊ ಐ ಆಮ್ ಸೋ ಹ್ಯಾಪಿ ತಿರುಪತಿಗೆ ಹೋಗೋದ್ರಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ ಅಂತ. ಸೊ ಬನ್ನಿ, ನಾಳೆ 2 ದಿನ ಏನೇನು ಮಾಡ್ತೀವಿ, ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಆಗುತ್ತೆ, ಆ್ಯಂಡ್ ಸುಪ್ತಮ್ ದರ್ಶನ ಬಗ್ಗೆ ಯಾರ್ಯಾರಿಗೆ ಡೀಟೇಲ್ಸ್ಗಳು ಬೇಕು ಅದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಪ್ಲೀಸ್ ಪ್ರೇ ತುಂಬ ಚೆನ್ನಾಗಾಗಲಿ, ಚೆನ್ನಾಗಿ ನಾವು ನೋಡ್ಕೊಂಡು ವಾಪಸ್ ಬರೋ ಹಾಗೆ ಆಗಲಿ ಅಂತ. ಸೊ ವಿ ಆರ್ ಡನ್ ವಿತ್ ದ ಪ್ಯಾಕಿಂಗ್. ಆ್ಯಂಡ್ ಡಿನ್ನರ್ ಮುಗಿಸಿ ಚಟಾಪಟ್ ಮಲ್ಕೊಂಡು ಬೆಳಗ್ಗೆ 6:00 ರೆಡಿ ಶುರು ನಮ್ಮ ರೈಡ್. ನಾಳೆಗೆ ಬೆಟ್ಟ ಹತ್ಕೊಂಡು ಹೋಗ್ತಾಯಿಲ್ಲ, ನಾವು ಕಾರಲ್ಲಿ ಹೋಗ್ತಾಯಿದ್ದೀವಿ ಬಿಕಾಸ್ ಆಫ್ ದಿ ಬೇಬಿ. ಅವನು ಸ್ವಲ್ಪ ನಡೆಯೋಂಗಾಗಲಿ ಅಂತ, ಇಲ್ಲಾಂದರೆ ಅವನ್ನ ಕ್ಯಾರಿ ಮಾಡ್ಕೊಂಡಷ್ಟು ದೂರ ನಡಿಬೇಕು. ಸೊ ಹಾಗಾಗಿ ಎವ್ರಿ ಟೈಮ್ ನಾವು ಬೆಟ್ಟ ಹತ್ಕೊಂಡೇ ಹೋಗಿರೋದು. ನನಗೆ ಯಾವತ್ತೂ ಬಸ್ಸಲ್ಲಿ ಹೋಗಿದ್ದು ನನಗೆ ನೆನಪೇ ಇಲ್ಲ ತಿರುಪತಿಲಿ. ಬಟ್ ಈ ಸಲ ಹೋಗ್ತಾಯಿದ್ದೀವಿ.
ಚಲೋ ಊಟ ಮಾಡೋಣ. ಬಾಯ್. ಸೊ ದಿಸ್ ಈಸ್ ದ ಡೇ 1. ಈಗ ಮಾರ್ನಿಂಗ್ 6:45 ಆಗ್ತಾಯಿದೆ. ನಾವೆಲ್ಲ ರೆಡಿಯಾಗಿದ್ದೇವೆ. ನಾನು ತಲೆ ಸ್ನಾನ ಮಾಡಿ ರೆಡಿಯಾಗಿದ್ದೇನೆ. ಆ್ಯಂಡ್ ನಮ್ಮ ಪುಟಾಣಿನೂ ಫುಲ್ ಕುಂಡಾಡ್ತಿದ್ದಾನೆ. ಎಲ್ಲಿ ಕನ್ನ ನೀನು ತೋರಿಸ್ತಿದ್ದೆ. ಸೇ ಹಾಯ್ ಟೇಟಾ ಟೇಟಾ ಟೇಟಾ. ಈ ಥರ ಬೆಳಗ್ಗೆ ಎದ್ಬಿಟ್ಟು ಫುಲ್ ಆಟಾಡಿ ಅಂದರೆ ಮಸ್ತ್ ಆಟಾಡ್ತಾನೆ. ಇಷ್ಟ ಅವನಿಗೆ ಹಿಂಗೆ ಮಲ್ಕೊಳ್ಳೋದೊಂದು ಹೇಳಬೇಡ್ರಿ ಅಷ್ಟೇ. ಅದು ಬಿಟ್ಟು ಇನ್ನೆಲ್ಲ ಮಾಡ್ತಾನೆ. ಬಾ 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 ಕನ್ನ ಬಾ 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 ಅಮ್ಮ. ಎಲ್ಲಿ ಬರ್ತಿದ್ದೀರಾ ನೀವು? ಎಲ್ಲಿ ಬರ್ತೀರಾ? ನಾನು ಇನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಆ್ಯಕ್ಚುಲಿ ಮಿರರಿಂಗ್ ಬರ್ತಾ ಇದೆ. ನಾನು ಈ ಕಡೆ ಇದ್ರೆ ಅದ್ರ ಅಪೋಸಿಟ್ ತೋರಿಸ್ತಾ ಇದೆ. ಬಟ್ ಇಟ್ಸ್ ಓಕೆ. ಸೊ ಇವಾಗ ಕ್ಯಾಬ್ ಬರ್ತಾ ಇದೆ. ನಾವೂ ಎಲ್ಲ ರೆಡಿಯಾಗಿದ್ದೀವಿ. ಪ್ಯಾಕಿಂಗ್ ಎಲ್ಲನೂ ರೆಡಿ ಇದೆ. ಸೊ ವಿ ಹ್ಯಾವ್ ಟು ಲೀವ್ ಅಷ್ಟೇ. ವಿಲ್ ಶೋ ಯು ದ ಜರ್ನಿ ಏನೇನು ಎತ್ತಾಯ್ತಾ ಅಂತ ಅಲ್ಲ ಕಣ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಹೊರಗೆ ಬಂದು ನೋಡಿದಾಗ ಸನ್ರೈಸ್ ಜಸ್ಟ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಕೈ. ಅಲ್ಲೇ ಹಕ್ಕಿಗಳು ಹಾರಾಡ್ತಾ ಇರೋದು. ಅದನ್ನೊಂದು ಸ್ವಲ್ಪ ಕ್ಯಾಬ್ ಬರೋವರೆಗೂ ಹಾಗೆ ನೋಡ್ಕೊಂಡು ನಿಂತಿದ್ದೆ. ಕಾನ ಹೇಗಿದ್ರು ಬೆಳಗ್ಗೆ ಎದ್ದಿದ್ದ. ಸೊ ಹಾಗಾಗಿ ಅವ್ನು ಪಕ್ಕಾ ಮಲಗ್ತಾನೆ ಅಂತ ಗೊತ್ತಿತ್ತು. ಅದಕ್ಕೆ ಚೆನ್ನಾಗಿ ಪ್ಯಾಕ್ ಮಾಡ್ಕೊಂಡು ಅವನು ಕರ್ಕೊಬಂದ್ಬಿಟ್ಟಿದ್ವಿ. ಸೊ ಇನ್ನು ಮಲ್ಕೊಂಬಿಡು ತಿಂಡಿಗೆ ಬಂದಾಗ ಎದ್ದು ಅನ್ನೋ ಥರ. ಸೊ ನಮ್ಮ ಜರ್ನಿ ಈಗ ಶುರು ಆಗಿದೆ. ನಾವು ನಮ್ಮ ಫ್ರೆಂಡ್ಸು ಹೋಗ್ತಾ ಇದ್ದೀವಿ. ಸೊ ಅವ್ರು ಟಿಕೆಟ್ ತೊಗೊಂಡಿದ್ರು, ನಮಗೆ ಟಿಕೆಟ್ ಅವಶ್ಯಕತೆ ಇರಲಿಲ್ಲ. ಗುಡ್ ಮಾರ್ನಿಂಗ್. ಈಗ ಮಲ್ಕೊಂಡ್ಬಿಡ್ತಾರವರು. ಒಂದ್ಸಲ ಮುಖ ನೋಡ್ಕೊಂಬಿಡಿ. ಹೌದೌದು, ನೈಟ್ ಶಿಫ್ಟ್ ಮಾಡಿ ಬಂದಿದ್ದೀನಿ ಫ್ರೆಂಡ್ಸ್. ಗುಡ್ ನೈಟ್, ಆಮೇಲೆ ಸಿಗೋಣ. ಬಾಯ್ ಫ್ರೆಂಡ್ಸ್. ಸೊ ಈಗ ಟೈಮು 10 ಗಂಟೆ. ನಾವು ಈಗ ಮುಳ್ಬಾಗ್ಲ ಹತ್ರ ಬಂದಿದ್ದೇವೆ. ಚೆನ್ನಾಗಿ ಎಲ್ಲರೂ ನಿದ್ದೆ ಹೊಡೆದಿದ್ದೀವಿ. ಈಗ ಮುಳ್ಬಾಗ್ಲಿಗೆ ಬಂದು ಇಲ್ಲಿ ದೋಸೆ ತಿನ್ನೋಣ ಅಂತ ಒಂದು ಹೋಟೆಲಿಗೆ ಬಂದಿದ್ದೇವೆ. ಸೊ ಹೇಗಿರುತ್ತೆ ಏನು ನೋಡೋಣ. ಇವಾಗ ಕೊಡ್ತಾ ಇದ್ದಾರೆ. ಸೊ ನಾವಿಲ್ಲಿ ಫಸ್ಟು ಹೊರಗಿಂದ ನೋಡಿದಾಗ ಸಿಕ್ಕಾಪಟ್ಟೆ ಜನ ಇದ್ದರು ಆಯಿತಾ. ಸೊ ನಾವೇನು ಅಂದ್ಕೊಂಡು ಫುಲ್ಲು ಫೇಮಸ್ ಇದೆ ಹಂಗಿದ್ರೆ ಇದು. ಅಲ್ಲೇ ಆಚೆ ಇನ್ನೊಂದೆರಡು ಇದ್ವು, ಆದರೆ ಅಲ್ಲೇನು ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಇಲ್ಲಿ ಚಿಕ್ಕದಾಗಿತ್ತ ಇದು ಹೋಟೆಲು. ಸೊ ಜನ ಭಾಳ ಕಾಣಿಸ್ತಾರ ಅನ್ನಿಸ್ತು. ಸೊ ಫಸ್ಟಿಗೆ ಹೋದ್ವಿ. ಆ್ಯಂಡ್ ನನಗಿವಾಗ ಈ ವಿಡಿಯೋ ವ್ಲಾಗ್ ಮಾಡ್ಬೇಕಾದ್ರೆ ಗೊತ್ತಾಗ್ತಿದೆ ಚಟ್ನಿ ಕೊಟ್ಟಿರೋ ಬೌಲು ಎಷ್ಟು ರಸ್ಟ್ ಆಗಿದೆ ಅಂತ. ಇವಾಗ ಅನ್ನಿಸ್ತದೆ ನೋಡಿ ಎಷ್ಟು ರಸ್ಟ್ ಆಗೋಗಿದೆ. ಆ್ಯಂಡ್ ಅಲ್ಲಿ ತಿಂದು ನೋಡಿದಾಗ ಐ ಫೆಲ್ಟ್ ಓಕೆ ಅಷ್ಟೊಂದು ಏನು ಚೆನ್ನಾಗಿದ್ದಿಲ್ಲ. ಚಟ್ನಿ ತುಂಬ ನೀರಿತ್ತು, ಟೇಸ್ಟ್ ಇರಲಿಲ್ಲ ಅಂತ. ಹೋಟೆಲಿಗೆ ಬಂದ್ವಿ, ಬಟ್ ಇಲ್ಲಿ ಚೆನ್ನಾಗಿರಲಿಲ್ಲ. ಆ್ಯಂಡ್ ಏನು ಕೇಳಿದ್ರು ಖಾಲಿ ಅಂತಿದ್ದಾರೆ. ಸೊ ಹಾಗಾಗಿ ಇದು ಪಕ್ಕದ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಟೇಸ್ಟೂ ಓಕೆ ಇತ್ತು. ಇಲ್ಲಿ ಕೇಳಿದರೆ ಖಾಲಿ, ಪಲಾವ್ ಕೇಳಿದರೆ ಖಾಲಿ, ಎಲ್ಲ ಖಾಲಿ ಅಂತಿದ್ದಾರೆ. ಸೊ ಲೆಟ್ಸ್ ಸಿ ಈ ಪಕ್ಕದ ಹೋಟೆಲಲ್ಲಾದರೂ ಚೆನ್ನಾಗಿದೆಯಾ ಅಂತ ನೋಡೋಣ. ಸೊ ಇಲ್ಲಿ ಪಕ್ಕದ ಹೋಟೆಲಿಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಾಗಿ ಮುಳ್ಬಾಗ್ಲು ದೋಸೆ ಹೆಂಗಿರುತ್ತೆ ಅಂತ ಗೊತ್ತಾಗಿದ್ದು. ನನ್ನ ಲೈಫಲ್ಲಿ ಯಾವತ್ತೂ ಮುಳ್ಬಾಗ್ಲು ದೋಸೆ ತಿಂದಿರಲಿಲ್ಲ, ಫಸ್ಟ್ ಟೈಮ್ ತಿಂದಿದ್ದು. ಒಂದು ಸ್ವಲ್ಪ ದಪ್ಪ ಇರುತ್ತೆ, ಕ್ರಿಸ್ಪಿ ಇರುತ್ತೆ. ಆ್ಯಂಡ್ ಈ ಥರ ಪಲ್ಯ ಎಲ್ಲ ಹಾಕಿ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಅವ್ರು ಯೂಸ್ ಮಾಡೋ ತವ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹೋಗ್ಬೇಕಾದ್ರೆ ಹೈವೇಲಿ ಇರೋವಂಥದ್ದು ದೋಸಾ ಕಾರ್ನರ್ ನೋಡ್ಕೊಳ್ಳಿ. ಇದು ಆ್ಯಕ್ಚುಲಿ ನೀವು ಈ ಕಡೆ ಯಾರಾದರೂ ಹೋಗೋರಿದ್ರೆ ಯು ಕ್ಯಾನ್ ಕಮ್. ತುಂಬ ಚೆನ್ನಾಗಿದೆ ಟೇಸ್ಟು. ನಾವು ಆ್ಯಕ್ಚುಲಿ ಇದ್ರ ಪಕ್ಕ ಇಲ್ಲಿರೋ ಹೋಟೆಲ್ಗೆ ಹೋಗಿದ್ವಿ. ಡೋಂಟ್ ಮೈಂಡ್, ನನಗೆ ಈ ಕ್ಯಾಮ್ರಾ ಹೆಂಗೆ ಯೂಸ್ ಮಾಡೋದಂತ ನಂಗೆ ಕನ್ಫ್ಯೂಸ್ ಆಗ್ತಿದೆ. ಪಕ್ಕದ ಹೋಟೆಲ್ಗೆ ಹೋದ್ವಿ, ಅಲ್ಲಿ ಓಕೆ ಇಷ್ಟಿತ್ತು. ಅಂದರೆ ದೋಸೆಗೆ ಉಪ್ಪಿರಲಿಲ್ಲ, ಏನೋ ಒಂಥರ ಇತ್ತು, ಚೆನ್ನಾಗಿರಲಿಲ್ಲ. ನಾನು ಫಸ್ಟ್ ಟೈಮ್ ಮುಳ್ಬಾಗ್ಲು ದೋಸೆ ಟ್ರೈ ಮಾಡಿದ್ದು, ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಬಟ್ ಇಲ್ಲಿ ಬಂದಮೇಲೆ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ತುಂಬ ಕ್ವಿಕ್ಕಾಗಿ ಕೊಡೋಕ್ಕೆ ಶುರು ಮಾಡಿದ್ರು. ಕೇಳಿದ್ದಕ್ಕಿಂತ ತುಂಬ ಚೆನ್ನಾಗಿದೆ. ಪುಡಿ ಹಾಕ್ಕೊಡ್ಲಾ, ಅದಿದೆ ಎಲ್ಲ ಥರನೂ ತುಂಬ ಸರ್ವಿಸ್ ತುಂಬ ಚೆನ್ನಾಗಿತ್ತು. ಇಷ್ಟ ಆಯಿತು. ವರ್ತ್ ಬಿಟ್ ಕಾಸ್ಟ್ಲಿ, ಬಟ್ ಇಟ್ ವಾಸ್ ಗುಡ್. ಸೊ ನೀವು ಯಾರಾದರೂ ಈ ಕಡೆ ಸೈಡ್ ಬರೋರಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಲಿ. ಸೊ ನೋಡಿ, ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಈಗ ಇಲ್ಲಿಂದ 1-2 hours ಅಂತೆ ಹೋಗೋದಕ್ಕೆ.
ಸೊ ಈಗ ಇನ್ನೊಂದು ರೌಂಡು ಮಲ್ಕೊಂಡು ಹೋಗಬೇಕು, ನೋಡ್ಬೇಕು ಇವನೇನು ಮಾಡ್ತಾನೆ ಅಂತ, ಎಷ್ಟೊತ್ತು ಮಲಗ್ತಾನೆ ಅಂತ. ಸೊ ಇದಾದಮೇಲೆ ಅಲ್ಲಿ ಹೋಗಿ ನಮ್ಮದಂತೂ ಸ್ನಾನ ಆಗಿದೆ, ಫ್ರೆಶ್ ಅಪ್ ಆಗಬೇಕಷ್ಟೆ. ಫ್ರೆಶ್ ಅಪ್ ಆಗಿ ಫ್ರೆಶ್ ಅಪ್ ಆಗಿ ಹೊರಡೋದಷ್ಟೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಸೀರೆ ತೊಗೊಂಡಿದ್ದೀವಿ, ಜ್ಯುವೆಲರಿ ತೊಗೊಂಡಿದ್ದೀನಿ, ಮೇಕಪ್ ಲಿಪ್ಸ್ಟಿಕ್ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ಸೇಫ್ಟಿ ಪಿನ್ನೇ ತೊಗೊಂಡಿಲ್ಲ ನಾನು. ಸೇಫ್ಟಿ ಪಿನ್ ಮರ್ತು ಬಂದಿದ್ದೀವಲ್ಲ, ಎಪಿಕ್ಕು. ಸ್ಯಾರಿನ ಹೆಂಗೆ ಹುಡ್ಕೋಬೇಕನ್ನೋದು ಗೊತ್ತಿಲ್ಲ ಇವಾಗ, ಆ ಥರ ಆಗಿದೆ. ಅಲ್ಲಿ ಹೋಗಿ ಇವಾಗ ಫ್ಯಾನ್ಸಿ ಸ್ಟೋರ್ನ ಹುಡ್ಕೊಂಡು ಕೂತ್ಕೋಬೇಕು. ಬೇಗ ಅಲ್ಲಿಗೆ ಹೋಗಿ ಅದನ್ನೊಂದು ಅರೇಂಜ್ ಮಾಡಿಕೊಂಡು ರೆಡಿಯಾಗಿ ಮೇಲೆ ಹೊರಡಬೇಕು. ಸೊ ಪಟ ಇವಾಗ ಇನ್ನೊಂದು ನಿದ್ದೆ ಮಾಡಿ ಲೆಟ್ಸ್ ಗೋ ಟು ತಿರುಪತಿ. ಕನ್ನ ದೋಸೆ ತಿಂದರೆ ನೀವು ಚೆನ್ನಾಗಿತ್ತಾ ದೋಸೆ? ಇಟ್ ವಾಸ್ ಗುಡ್. ನನಗೆ ವಿಂಡೋ ತೆಗ್ದಾಗ ಗೊತ್ತಾಗ್ತಿತ್ತು ಎಷ್ಟು ಸ್ಪೀಡಲ್ಲಿ ನಾವು ಗಾಡಿ ಓಡಿಸ್ತಾ ಇದ್ದಾರೆ ನಮ್ಮ ಡ್ರೈವರು ಅಂತ. ಸಖತ್ ಸ್ಪೀಡಲ್ಲಿ ಹೋಗ್ತಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ಇನ್ನೇನು ಹತ್ರನೇ ಬಂದಿದ್ವಿ ತಿರುಪತಿಗೆ. ನಾನು ಈಗ ಲಾಸ್ಟ್ ಟೈಮ್ ಹೋಗಿದ್ದು ನಮ್ಮ ಮದುವೆ ಆದಾಗ ಅನಿಸುತ್ತೆ, ಹೊಸದಾಗಿ ಮದುವೆ ಆಗಿದ್ವಲ್ಲ ಆವಾಗ ಮನೆ ದೇವ್ರಿಗೆ ಕರ್ಕೊಂಡು ಹೋಗಬೇಕು ಅಂತ ತಿರುಪತಿಗೆ ಕರ್ಕೊಂಡೋಗಿದ್ದು. ಅದೇ ನಂತರ ನೋಡ್ರಿ ನನ್ನ ಮಗ ಹುಟ್ಟಿದ ಮೇಲೆ ನಮಗೆ ಭಾಗ್ಯ ಬಂತು ಮತ್ತೆ ಹೋಗೋದು. ಎಷ್ಟು ಆಲ್ಮೋಸ್ಟ್ 3 years ಗ್ಯಾಪಲ್ಲಿ ಮತ್ತೆ ಹೋಗಿದ್ದೀವಿ. ಆ್ಯಂಡ್ ಫಸ್ಟ್ ಟೈಮ್ ನಾನು ಐ ಗೆಸ್ ಇದರಲ್ಲಿ ಕಾರಲ್ಲಿ ಹೋಗ್ತಿರೋದು. ನಾವು ಎವ್ರಿ ಟೈಮ್ ಐದರ್ ಬಸ್ಸಲ್ಲಿ ಹೋಗ್ತಾಯಿದ್ವಿ ಅಥವಾ ಟ್ರೈನಲ್ಲಿ ಹೋಗ್ತಾಯಿದ್ವಿ. ಟ್ರೈನಲ್ಲಿ ಫುಲ್ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಆಲ್ಮೋಸ್ಟು. ಆ್ಯಂಡ್ ನನಗೆ ತಿರುಪತಿದು ಒಂದು ಮೇಯ್ನು ಏನಪ್ಪ ಅಂತ ಅನಿಸೋದು ಅಂದರೆ, ಅಲ್ಲಿ ದೇವ್ರ ಹತ್ರ ಹಿಂಗೆ ಮುಂದೆ ನಿಂತ್ಕೊಂಡು ಆ ದೇವ್ರನ್ನ ನೋಡ್ತಿರ್ಬೇಕಾದ್ರೆ ಅಷ್ಟೇ ನನಗೆ ಅದು ಮೆಮೊರಿಲಿರುತ್ತೆ. 1 ಸೆಕೆಂಡ್ ಆ ದೇವರಿಂದ ಹಿಂಗೆ ಪಾಸಾಗಿ ಒಂದು ಹೆಜ್ಜೆ ಹೊರಗಿಟ್ಟಿದ ತಕ್ಷಣ ಎಲ್ಲ ಕಂಪ್ಲೀಟ್ಲಿ ಮರ್ತು ಹೋಗುತ್ತೆ. ದೇವ್ರನ್ನ ಹೆಂಗಿತ್ತು, ಹೆಂಗೆ ಕಾಣಿಸ್ತಾ ಇತ್ತು ಅಂದರೆ, ಯಾವ ಥರ ಅಲಂಕಾರ ಮಾಡಿದರು, ಏನೇನು ನೆನಪಿರಲ್ಲ ಲಿಟ್ರಲಿ. ಐ ಗೆಸ್ ಇದು ಎಲ್ಲ ಡಿವೋಟೀಸ್ಗೂ ಸೇಮ್ ಅನಿಸುತ್ತೆ ಇದು. ಅದು ದೇವ್ರದ್ದು ಇರೋದೇ ಹಾಗೆ ತಿರುಪತಿದು. ಅಲ್ಲಿ ಹೋದಾಗ ಅಷ್ಟೇ ನೀವು ನೋಡೋಕ್ಕಾಗೋದು. ಆ್ಯಂಡ್ ಕಣ್ತುಂಬು ಮನಸ್ಸು ತುಂಬು ಅದರೊಂದು ಭಾವಚಿತ್ರನ ಮನಸ್ಸಲ್ಲಿ ಇಟ್ಕೊಂಡು ನೀವು ಒಂದು ಹೆಜ್ಜೆ ಇಡಲಿಕ್ಕೆ ಆಗಲ್ಲ. ಅಲ್ಲೇ ಬಿಟ್ಟೇ ಬರ್ತೇವೆ ಯಾವಾಗಲೂ. ಹೋದ ಸಲ ಆ್ಯಸ್ ಎ ಫ್ಯಾಮಿಲಿ ಆಫ್ 2 ಹೋಗಿದ್ವಿ, ಈ ಸಲ ಫ್ಯಾಮಿಲಿ ಆಫ್ 3 ಹೋಗ್ತಾಯಿದ್ದೀವಿ. ಕನ್ನಗೆ ಫಸ್ಟ್ ಟೈಮ್ ತಿರುಪತಿ ದೇವರನ್ನ, ಫಾರ್ಮ್ ಆಫ್ ವಿಷ್ಣು ದೇವರನ್ನ ನಾವು ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಯಾರ ಹತ್ರ ಅದು ಬೇಡ್ಕೊಂಡಿದ್ವೋ ಅವ್ರ ಹತ್ರನೇ ವಾಪಸ್ ಕರ್ಕೊಂಡು ಹೋಗ್ತಾಯಿದ್ದೀವಿ. ಒಂಥರ ಚೆನ್ನಾಗಿ ಅನ್ನಿಸ್ತಾಯಿದೆ. ಆಯ್ತು ಕ್ಯಾಪ್ಚರ್ ಆಯ್ತದೆ ಮಾಡಿದ ಮತ್ತೆ ಇವಾಗ ಸೊ ನಾವಿವಾಗ ಹೋಟೆಲ್ ರೂಮಿಗೆ ಬಂದಿದ್ದೀವಿ. ಈಗ ಆಲ್ಮೋಸ್ಟ್ 2 o'clock ಆಗ್ತಾ ಇದೆ. ಸೊ ಈಗ ಚೆಕ್-ಇನ್ ಮಾಡಬೇಕು. ಬೈ 2:30 ನಾವು ಹೊರಡೋಣ ಅಂತ ಪ್ಲ್ಯಾನ್ ಇದೆ. ನಾನಂತೂ ಫ್ರೆಶ್ ಅಪ್ ಆಗಬೇಕಷ್ಟೇ. ನಾನು ಪಾಪು ಎಲ್ಲ ರೆಡಿ ಆಗಿಬಿಟ್ಟಿದ್ದೀವಿ. ಗುರು ರೆಡಿ ಆಗ್ತೀನಿ, ಇಲ್ಲಿ ಬಂದು ಸ್ನಾನ ಮಾಡ್ತೀನಿ ಅಂತ ಕೂತಿದ್ದ. ಸೊ ಈಗೇನು ಮಾಡ್ತಾನೆ ನೋಡಬೇಕು. ಅವನು ಬೇಗ ರೆಡಿ ಆಗಬೇಕು. ಸೊ ಅವನು ರೆಡಿ ಆದಮೇಲೆ ನಾವು ಹೊರಡಬೇಕು. ಆ್ಯಂಡ್ ಎಪಿಕ್ ಹೇಳಿದ್ನಲ್ಲ ನಾನು, ಸೇಫ್ಟಿ ಪಿನ್ ಏನು ತಂದಿಲ್ಲ ಅಂತ. ಇಲ್ಲೆಲ್ಲೂ ಸುತ್ತಮುತ್ತ ಒಂದು ಫ್ಯಾನ್ಸಿ ಸ್ಟೋರ್ಗಳೇ ಇಲ್ಲ. ಸೊ ಅಲ್ಲೊಂದು ಬ್ಯೂಟಿ ಪಾರ್ಲರ್ ಇತ್ತು. ಸೊ ಅಲ್ಲಿಗೆ ಹೋಗಿ ತೊಗೊಳ್ಳೋಣ ಅಂತ ಅಲ್ಲಿ ಕೇಳಿದೆ. ಅವ್ರು ಕ್ಲೋಸ್ ಮಾಡಿಬಿಟ್ಟಿದ್ರು. ಬಟ್ ಕೆಳಗಡೆ ಟೈಲರ್ ಶಾಪ್ ಇತ್ತು. ಅವನ ಹತ್ರ ಸೇಫ್ಟಿ ಪಿನ್ ಇದೆಯಾ 1 ಪ್ಯಾಕೆಟ್ ಅಂತ ಅಂದೆ. ಅವ್ನು 1 ಕೊಟ್ಟ. ಇನ್ನೊಂದು ಬೇಕು ಅಂತ ಕೇಳಿದೆ. ಪಾಪ 2 ಕೊಟ್ಟ. ಅದು 2 ಇರೋದು ಇವಾಗ. ನನ್ನ ಫ್ರೆಂಡ್ ಹತ್ರನೂ ಇಲ್ಲ. ಸೊ ವಿ ಹ್ಯಾವ್ ಟು ಫೈಂಡ್ ಸಮ್ ಫ್ಯಾನ್ಸಿ ಸ್ಟೋರ್. ನಾನು ಅಲ್ಲೇ ಆನ್ ದಿ ವೇ ಹೇಳಿದೆ ಆಯಿತಾ, ಒಂದು ಫ್ಯಾನ್ಸಿ ಸ್ಟೋರ್ ಸಿಕ್ಕಿತ್ತು ಅಲ್ಲೇ ಕರ್ನಾಟಕದಲ್ಲಿ, ತೊಗೊಳ್ಳೋಣ ಅಂತ ಹೇಳಿದರೆ ಅಲ್ಲಿ ಸಿಗುತ್ತೆ ಬಾ, ಮುಂದೆ ಸಿಗುತ್ತೆ ಬಾ ಅಂತ ಕರ್ಕೊಂಬಂದ್ರು. ಇಲ್ಲಿ ನೋಡಿದ್ರೆ ಒಂದು ಫ್ಯಾನ್ಸಿ ಸ್ಟೋರ್ ಇಲ್ಲ. ಕಷ್ಟ ಇದೆ ಇವಾಗ ಕತೆ. ಸೊ ದಿಸ್ ಈಸ್ ದ ಸ್ಟೋರಿ ಸೋ ಫಾರ್.
ಬೇಗ ಚೆಕ್ಇನ್ ಆಗಬೇಕು. ಚೆಕ್ಇನ್ ಮಾಡಿ ಬೇಗ ಹೊರಡಬೇಕು. ನಮ್ಮದು ದರ್ಶನ 6 o'clock ಒಳಗೆ ಕ್ಲೋಸ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಬಿ ದೇರ್ ಅಟ್ 4 o'clock ಅಟ್ ಎನಿ ಕಾಸ್ಟ್ ನಾವಲ್ಲಿ ಇರಲೇಬೇಕು. ಇಲ್ಲ ಅಂತ ಅಂದರೆ ಮತ್ತೆ ನಾವು ನೆಕ್ಸ್ಟ್ ಡೇವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ವಿ ಡೋಂಟ್ ಹ್ಯಾವ್ ಅ ಟಿಕೆಟ್. ಕರಿಬೇಕಾ? ಒಂದು ಅದೇ ಟೆನ್ಷನ್ ಇದ್ದಿದ್ದು ನನಗೆ ಅಂದರೆ ಮೊದಲೇ ಶನಿವಾರ ಅದಲ್ವರಿಗೆ ಆಲ್ರೆಡಿ 1-1:30 ಆಗ್ತಿದೆ. ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಾಯಿತ್ತು ನನಗೆ. ಯಾಕಂದರೆ ಮತ್ತೆ ನೆಕ್ಸ್ಟ್ ಡೇವರೆಗೂ ವೆಯ್ಟ್ ಮಾಡೋದು ಅದೊಂದು ಇನ್ನೊಂದು ದೊಡ್ಡ ಕೆಲಸ. ಹೋಟೆಲ್ ರೂಮ್ ಪ್ರಿಟಿ ಮಚ್ ಬೇಸಿಕ್ ಆಗಿತ್ತು. ವಾಟ್ ಎವರ್ ಇಸ್ ರಿಕ್ವೈರ್ಡ್ 1 day ಸ್ಟೇಗೆ ಏನೇನು ಬೇಕು ಆ ಥರ ಡೀಸೆಂಟಾಗಿ ನಮಗೆ ಬೇಕಾದಷ್ಟಿತ್ತು. ಆ್ಯಂಡ್ ನಾವು 3 bedroom ಬೇಕಂತಲೇ 3 bed ಇರೋವಂಥದ್ದು ರೂಮೇ ಬುಕ್ ಮಾಡಿದ್ದು. ಬಿಕಾಸ್ ಸಮ್ಟೈಮ್ಸ್ ತುಂಬ ಒದ್ದಾಡ್ತಾನೆ, ಅಟ್ಲೀಸ್ಟ್ ಒಂದು ಸ್ಪೇಸ್ ಅನ್ನೋದು ಇರಲಿ ಅಂತ ಒಂದು ಎಕ್ಸ್ಟ್ರಾ ನಾವು ಬುಕ್ ಮಾಡಿದ್ವಿ. ಆ್ಯಂಡ್ ಮೇಯ್ನಾಗಿ ಏನಪ್ಪ ಅಂತಂದರೆ ಕ್ಲೀನಾಗಿರ್ಬೇಕು. ಅದು ಚಿಕ್ಕದೋ ದೊಡ್ಡದೋ ಹೆಂಗಾದರೂ ಇರಲಿ, ಅದು ಮ್ಯಾಟರ್ ಆಗಲ್ಲ. ಬಟ್ ಮೇನ್ ಥಿಂಗ್ ನಾನು ನೋಡೋದಂದರೆ ಕ್ಲೀನ್ಲಿನೆಸ್, ತುಂಬ ನೀಟಾಗಿರಬೇಕು. ಸೊ ತುಂಬ ನೀಟಾಗಿತ್ತು. ಆ್ಯಂಡ್ ಹೆಂಗೆ ಅಂದರೆ ಒಂಥರ ಸೆಕೆನೂ ಆಗ್ತಾಯಿತ್ತು, ಒಂಥರ ಚಳಿಯೂ ಅನ್ನಿಸ್ತಾಯಿತ್ತು. ನಾವು ಬಂದಾಗ ಆಲ್ಮೋಸ್ಟ್ ಇನ್ನೇನು ಮಳೆ ಬರೋ ಥರ ವೆದರ್ ಆಗಿತ್ತು. ಸೊ ಎರಡೂ ಎಕ್ಸ್ಪೀರಿಯೆನ್ಸ್ ಮಾಡಿ ಪಾಪ ಕಾನಾಗಂತೂ ಬೆಳಗ್ಗೆಯಿಂದ ಎತ್ಕೊಂಡೇ ಇದ್ದೀವ 6 ಗಂಟೆಯಿಂದ. ಪಾಪ ಅವ್ನು ಕೆಳಗಡೆ ಬಿಟ್ಟೇ ಇಲ್ಲ. ಸೊ ಫುಲ್ಲು ಖುಷಿ ಆಗಿಬಿಟ್ಟ ರೂಮಿಗೆ ಬಂದಿದ ತಕ್ಷಣ. ಅವರಪ್ಪ ರೆಡಿ ಆಗೋವರೆಗೂ, ಸ್ನಾನ ಮಾಡಿ ಫ್ರೆಶ್ ಅಪ್ ಆಗೋವರೆಗೂ ಚೆನ್ನಾಗಿ ಸುತ್ತಾಡ್ದ. ಹತ್ತೋದು ಇಳಿಯೋದು, ಅದು ಇಳಿಯೋದು ಇದು ಇಳಿಯೋದು. ಅವನಿಗಂತೂ ಏನೋ ಬೋನಿಯಿಂದ ಹೊರಗೆ ಬಿಟ್ಟಂಗೆ ಅನ್ನೋ ಥರ ಫೀಲ್ ಆಗ್ತಿತ್ತು. ತೊಡೆ ಮೇಲೆ ಕೂತು. ಸೊ ರೂಮ್ ಈಸ್ ಪ್ರಿಟಿ ಮಚ್ ಕ್ಲೀನ್ ಆ್ಯಂಡ್ ವೆರಿ ಡೀಸೆಂಟ್. ನನಗೆ ಎಸ್ಪೆಷಲಿ ಹೋಟೆಲ್ಗಳಲ್ಲಿ ವಾಶ್ರೂಮ್ ಇಟ್ ಹ್ಯಾಸ್ ಟು ಬಿ ವೆರಿ 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 ಕ್ಲೀನ್. ನಾನು ಈವನ್ ಬೇರೆ ಯಾರ ಮನೇಲಿ ಹೋದ್ರೂ ಅಷ್ಟೇ, ನನಗೆ ವಾಶ್ರೂಮ್ ಮನೆ ಹೆಂಗಾದರೂ ಇರಲಿ, ಬಟ್ ವಾಶ್ರೂಮ್ ಹ್ಯಾಸ್ ಟು ಬಿ ವೆರಿ ನೀಟ್. ಅದೊಂದು ನನಗೆ ಪ್ರಾಬ್ಲಮ್ ಇದೆ, OCD ಇದೆ ನನಗೆ. ವಾಶ್ರೂಮ್ ಆದರೆ ತುಂಬ ಚೆನ್ನಾಗಿರಬೇಕು. ದಿಸ್ ಇಸ್ ತುಂಬ ನೀಟಾಗಿದೆ, ತುಂಬ ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ವಿ ಹ್ಯಾವ್ ಆಲ್ಮೋಸ್ಟ್ ಪೇಡ್ 2K ಸಮಥಿಂಗ್ ಅನಿಸುತ್ತೆ. ಸೊ ಪಾಪ ಬೆಳಗ್ಗೆಯಿಂದ ನನ್ನ ತೋಳಲ್ಲೇ ಕೂತಿದ್ನ. ಸೊ ಹಾಗಾಗಿ ಅವನಿಗೆ ಓಡಾಡೋಕ್ಕಾಗಿಲ್ಲ. ಬೆಳಗ್ಗೆನೂ ಅವನಿಗೇನೋ ಹಿಡ್ಕೊಂಡಂಗೆ ಫೀಲ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವಾಗ ಕೂತ್ಕೊಂಡು ಎಲ್ಲ ರೂಮೆಲ್ಲ ಓಡಾಡ್ತಿದ್ದಾನೆ. ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊತ ಕನ್ನ. ಆ್ಯಂಡ್ ಅದೇ TV ಬೇರೆ ಸಿಕ್ತಾ, ಚಂದ ಒಂದು ಹಾಡು ಹಾಕ್ಕೊಂಡು ಇಬ್ಬರು ಮಜಾ ಮಾಡ್ತಾಯಿದ್ವಿ ನಾವು. ಅವರಪ್ಪ ಅಲ್ಲಿ ಸ್ನಾನ ಮಾಡ್ತಾಯಿದ್ರು. ಸೊ ಹಾಗಾಗಿ ನಮ್ಮಿಬ್ಬರಿಗೆ ಏನು ಕೆಲಸ ಇದ್ದಿಲ್ಲ. ಇವನಂತೂ ನನಗೆ ರೆಡಿ ಆಗೋಕ್ಕೆ ಬಿಡಲ್ಲ. ನಾನು ಏನಾದರೂ ಓಪನ್ ಮಾಡಿದರೆ ಅಷ್ಟೇ ಎಲ್ಲ ಕೆದ್ರಕೊಂಡು ಕೂತ್ಕೊಂಡ್ಬಿಡ್ತಾನೆ ಅವನು. ಎಲ್ಲ ಓಪನ್ ಮಾಡೋದು ಬಿಸಾಕೋದು. ಹಾಗಾಗಿ ಇನ್ನೊಬ್ಬರು ಬಂದು ಅವನನ್ನು ಹಿಡ್ಕೊಳ್ಳೋವರೆಗೂ ರೆಡಿ ಆಗೋಕ್ಕಾಗಲ್ಲ. ಅದಕ್ಕೆ ಆರಾಮಾಗಿ ನಾವಿಬ್ಬರು ಒಂದು ಕನ್ನಡ ಯೂಟ್ಯೂಬ್ ಬೇರೆ ಇತ್ತ. ಸೊ ಹಾಗಾಗಿ ಒಂದು ಕನ್ನಡ ಸಾಂಗ್ ಹಾಕ್ಕೊಂಡು ಆರಾಮಾಗಿ ಇಬ್ಬರು ಮಜಾ ಮಾಡ್ತಾಯಿದ್ವಿ ಇಲ್ಲಿ. ಸೊ ನಾವಿನ್ನೂ ಊಟನೂ ಕೂಡ ಮಾಡಿಲ್ಲ. ಯಾಕಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದರಲ್ಲಿ 10-10:30 ತಿಂದಿದ್ದು. ಸೊ ಊಟ ಮಾಡೋಷ್ಟೆಲ್ಲ ಟೈಮ್ ಇಲ್ಲ ಇವಾಗ. ಆ್ಯಂಡ್ ಊಟ ಮಾಡಿದ್ರೆ ಆಲ್ಮೋಸ್ಟ್ 1.5 hours ಅಲ್ಲೇ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಬೇಗ ಪಟಕ್ ಅಂತ ರೆಡಿ ಆಗಿಬಿಟ್ವಿ. ನಾನಿಲ್ಲೊಂದು ಸಿಂಪಲ್ ಎಲಿಗ್ಯಾಂಟ್ ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೇನೆ. ನನ್ನ ಸ್ಯಾರಿ ಕಲರು ಆರೆಂಜ್ ಮತ್ತು ಲೈಟ್ ಪಿಂಕ್ ಇವೆರಡು ಮಿಕ್ಸ್ ಇರೋವಂಥದ್ದು. ಸ್ಯಾರಿ ಫುಲ್ ಆರೆಂಜ್ ಇದೆ, ಬಾರ್ಡರ್ ಅಷ್ಟೇ ಪಿಂಕ್ ಇರೋದು. ಸೊ ಪ್ರಿಟಿ ಮಚ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಮೇಕಪ್ ವಾಸ್ ವೆರಿ ಬೇಸಿಕ್ ಆ್ಯಸ್ ಯೂಶ್ವಲ್. ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ಅವಳು ನಿನ್ನೆ ನೋಡ್ತಿದ್ದಾನೆ ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ. ಗ್ರೀನ್ ಕಲರ್ ಮಳೆ ಬರ್ತಾ ಇದೆ, ಚಿಟಿ. ಓ ಫುಲ್ ಜೋರ್ ಗಾಳಿ, ಫುಲ್ ಮಳೆ ಬರೋ ಥರ ಪ್ಲಾನ್ ಇದೆ. ಸೊ ಚೆನ್ನಾಗಿದೆ ಕ್ಲೈಮೇಟು. ಸೊ ನಾವೆಲ್ಲ ರೆಡಿ ಆಗಿದ್ದೀವಿ ಇವಾಗ. ಇದು ನನ್ನ ಕನ್ನಡ ನಾಮಕರಣದ್ದು. ಅದರಲ್ಲಿ ವಿಷ್ಣುದು ಸಿಂಬಲ್ ಇದೆ. ತೋರ್ಸೋಕಲ್ಲ ನನ್ನ ಫೇಸ್ ಟ್ರ್ಯಾಕಿಂಗಲ್ಲಿ ಅಲ್ಲಿ ವಿಷ್ಣುದ ಸಿಂಬಲ್ ಇದೆ. ಸೊ ಹಾಗಾಗಿ ಅದನ್ನೇ ಹಾಕಿಸ್ಬೇಕು ಅಂತ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಮೇಲೆ ಎಲ್ಲಿ ತನಕ ಬಿಡ್ತಾರೆ ಕ್ಯಾಮ್ರಾ ಗೊತ್ತಿಲ್ಲ.
ಫುಲ್ಲು ಒಳಗಂತೂ ಬಿಡಲ್ಲ, ಸ್ವಲ್ಪ ಮೇಲೆ ಹೋದ್ಮೇಲೆ ಅಲ್ಲಿ ಕಾರಲ್ಲೇ ಎಲ್ಲ ಇಟ್ಬಿಡೋಣ ಅಂತ ನಮ್ಮ ಪ್ಲ್ಯಾನು. ಸೊ ವಿ ಆರ್ ರೆಡಿ. ಈಗ 3 o'clock ಆಗಿದೆ. ವಿ ಹ್ಯಾವ್ ಟು ಲೀವ್ ನಾವ್. ವಿ ಹ್ಯಾವ್ ಟು. Absolutely. Kana. ಆ್ಯಂಡ್ ನಂದು ಬೇರೆ ಸ್ಯಾರಿ ಎಲ್ಲ ನೋಡೋಣ ಅಂತ ನಾನು ಅಂದ್ಕೊಂಡೆ. ನೆನ್ನೆ ನೈಟ್ ಅವ್ನು ಮಲ್ಕೊಂಡ್ಬಿಟ್ಟಿದ್ದ. ಯಾವುದು ಸ್ಯಾರಿ ನನಗೆ ಕಬೋರ್ಡಲ್ಲಿ ತೆಗಿಯೋಕ್ಕೂ ನನಗಾಗಲಿಲ್ಲ. ಆ್ಯಂಡ್ ಐ ಆಮ್ ಶ್ಯೂರ್ ನನಗೆ ಇದೊಂದೆರಡು ಸ್ಯಾರಿ ಇದೆ ರೀಸೆಂಟಾಗಿ ಹೊಲಿಸಿದ ಬ್ಲೌಸಸ್ಸು, ಅದು ಪಕ್ಕಾ ಆಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಅದನ್ನೇ ತಗೊಂಡೆ ಬಂದೆ. ಹೊರಡ್ತಾ ಇದ್ದೀವಿ ಇವಾಗ. ಇಲ್ಲಿ ನಿಂತ್ಕೊಂಡ್ರೆ ಚಂದ ಗಾಳಿ ಬರ್ತದೆ ತಣ್ಣಗೆ. ಕನ್ನ ಮತ್ತು ಕೈಗೆ ರಪ್ ಅಂತ ಹೊಡೆದಿಯೋ ಕೆಳಗಡೆ ಬಿದ್ದು ಹೋದ್ರೆ ಕಷ್ಟ. ಸೊ ನಮ್ಮ ಹುಡುಗಿರ್ದು ಕತೆ ಗೊತ್ತಲ್ವಾ, ಲಾಸ್ಟ್ ಮಿನಿಟ್ವರೆಗೂ ಏನಾದರೂ ಒಂದು ಇದ್ದೇ ಇರುತ್ತೆ, ಉಳ್ಕೊಂಡಿರ್ತೀವಿ, ಏನಾದರೂ ಕಿತಾಪತಿ ಮಾಡ್ತಾನೇ ಇರ್ತೀವಿ. ಅಲ್ಲಿ ಸರಿ ಹೋಗ್ತಿಲ್ಲ, ಇಲ್ಲಿ ಸರಿ ಹೋಗ್ತಿಲ್ಲ, ಅದು ಜಾರ್ತಿದೆ, ಇದು ಜಾರ್ತಿದೆ, ಹಾಗೆ ಹೀಗೆ ಅಂತ ಏನೇನೋ ಒಂದು ಮಾಡ್ಕೊತಾನೇ ಇರ್ತೀವಿ. ಅದು ಮುಗಿಯೋದೇ ಇಲ್ಲ ನಮ್ಗಳದ್ದು. ಸೊ ಇಲ್ಲಿ ನಮ್ಮ ಬಂಗಾರಿ ಅಂತೂ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದೆ. ಫುಲ್ ನಗು ಖುಷಿ, ಇವತ್ತೆಲ್ಲ ಹೊರಗೆ ಇದ್ದೀವಲ್ಲ ಅಂತ ಒಂಥರ ಖುಷಿ ಅವನಿಗೆ. ಈಗ ನಾವು ಹೊರಡ್ತಾ ಇದ್ದೀವಿ. ಟೈಮ್ 3:20 ಆಗಿದೆ. ಹೋಗೋದಕ್ಕೆ 1 hour ಬೇಕಾ ಸರ್? 1 hour ಆಗುತ್ತೆ. ಸೊ 4:15 ಅಷ್ಟೊತ್ತಿಗೆ ಹೋಗ್ತೀವಿ. ಸೊ ಸುಪ್ತಮ್ ದರ್ಶನ್ದು ಲಾಸ್ಟ್ 6 PM ಲಾಸ್ಟ್ ಇರೋದು. ಸೊ ನಾವು ಹೋಗಿ ಫಸ್ಟ್ ಅಷ್ಟರೊಳಗೆ ಕ್ಯೂವಲ್ಲಿ ನಿಂತ್ಕೋಬೇಕು. ಸೊ ಬೇಸಿಕಲಿ ಇದಕ್ಕೆ ಹೋಗ್ಬೇಕಂತಂದರೆ ನಾವು ಬೇಬಿದು ಬರ್ತ್ ಸರ್ಟಿಫಿಕೇಟ್ ಇರಬೇಕು ಆ್ಯಂಡ್ ನಮ್ಮಿಬ್ರದ್ದು ಪೇರೆಂಟ್ಸ್ದು ಆಧಾರ್ ಕಾರ್ಡ್ ಇರಬೇಕು. ಸೊ ಅವೆರಡು ಇದ್ದರೆ ಮಾತ್ರ ಒಳಗಡೆ ಬಿಡೋದು. ಆ್ಯಂಡ್ ಒಂದು ಡೈಪರ್ ಬ್ಯಾಗ್ ಅಂತ ಒಂದು ಬಿಡ್ತಾರೆ. ಲೈಕ್ ಅದ್ರಲ್ಲಿ ಬೇಬಿ ಥಿಂಗ್ಸ್ಗಳನ್ನ ಇಟ್ಕೋಬೋದು, ವಾಟರ್ ಆಗಲಿ, ಡೈಪರ್ಸು, ವೈಪ್ಸು, ಅದೆಲ್ಲ ಒಂದಷ್ಟು ಬೇಬಿಗೆ ರಿಲೇಟೆಡ್ ಇದನ್ನು ಇಟ್ಕೋಬೋದು. ಬಟ್ ನಾರ್ಮಲ್ ಕ್ಯೂವಲ್ಲಿ ಅವುಗಳನ್ನು ಬಿಡೋಲ್ಲ. ಸೊ ಇದರಲ್ಲಿ ಇದನ್ನೆಲ್ಲ ಬಿಡ್ತಾರೆ. ಸೊ ಒಂದು ಬ್ಯಾಗ್ ನಿಮಗೆ ಬಿಡ್ತಾರೆ ಆ್ಯಂಡ್ ಕ್ಯಾರಿ ಬ್ಯಾಗ್ ಕೂಡ ಬಿಡ್ತಾರೆ. ಏನಾದರೂ ಬೇಬಿನ ಕ್ಯಾರಿ ಮಾಡ್ತಿದ್ದೀರಾ ಇದರಲ್ಲಿ ಅಂತಂದರೆ ಆ ಬ್ಯಾಗ್ ಕೂಡ ಅಲೋ ಮಾಡ್ತಾರೆ. ಸೊ ಈಗ ಇಲ್ಲಿ ಫುಲ್ಲು ಮಳೆ ಬರೋ ಥರ, ಮಳೆ ಅಂತೂ ಡ್ರಿಝಲ್ ಆಗ್ತಾಯಿದೆ ಸ್ವಲ್ಪ. ಸೊ ಅಲ್ಲಿ ಹೋಗಿ ಒಳಗೆ ನಿಂತ್ಕೊಂಡ್ರೆ ಸಾಕು, ಹೋಗೋಷ್ಟರೊಳಗೆ ಅಲ್ಲಿ ನೆನೆತೀವಿ ಅನಿಸುತ್ತೆ. ಯಾಕೋ ಹಾಗೆ ಇದೆ ವಾತಾವರಣ. ಸೊ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ರೆ ಇವತ್ತು ದರ್ಶನ ಆಗತ್ತೆ ಅಂದ್ಕೊಂಡಿದ್ದೀವಿ. ಆ್ಯಂಡ್ ತುಂಬ ರಶ್ ಇಲ್ಲೇನೋ ಅಂತ ನಮ್ಮ ಅನಿಸಿಕೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ರಶ್ ಇದೆ ಏನು ಅಂತ. ಸೊ ದಿಸ್ ಇಸ್ ದ ಅಪ್ಡೇಟ್ ಸೋ ಫಾರ್. ಆ್ಯಂಡ್ ಕ್ಲೈಮೇಟ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಅಂದರೆ ಬಂದಾಗ ಸಿಕ್ಕಾಬಟ್ಟೆ ಸೆಕೆ ಆಗ್ತಾಯಿತ್ತು. ಇವಾಗ ಏನಿದೆ ಇಷ್ಟೊಂದು ಸೆಕೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಫುಲ್ ತಣ್ಣಗೆ ಚಿಲ್ ಒಳ್ಳೆ ಮೂಡ್ ಬಂದಿದೆ. ಇಂದು ಬೆಟ್ಟ ಹತ್ತುತ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾನು ಈ ರೀತಿ ಕಾರಲ್ಲಿ ಹೋಗ್ತಾ ಇರೋದು. ಯಾವಾಗಲೂ ಹತ್ಕೊಂಡು ಹೋಗ್ತಾ ಇದೆ. ಅಂದರೆ ಜನ ಅಲ್ಲಿ ಕಾಣಿಸ್ತಾಯಿದ್ರು ರೋಡಲ್ಲಿ, ಹಿಂಗೆ ನಾವು ಹೋಗ್ಬೇಕಾದ್ರೆ ಮಧ್ಯೆ ರೋಡೆಲ್ಲ ಸಿಗುತ್ತಲ್ವ. ಸೊ ಇದ್ರಲ್ಲಿ ಕಾಣಿಸ್ತಾಯಿದ್ರು. ಐ ವಾಸ್ ಮಿಸ್ಸಿಂಗ್ ಇಟ್. ನಾನು ಹತ್ತಬೇಕಿತ್ತು ಅನ್ನಿಸ್ತಿತ್ತು. ಈಗ ಟೈಮು ಆಲ್ಮೋಸ್ಟ್ 8:30 ಆಗ್ತಾ ಇದೆ. ನಾವು 4:45 ಅಷ್ಟೊತ್ತಿಗೆ ಸುಪ್ತಮ್ ದರ್ಶನದ ಕ್ಯೂವಿಗೆ ಬಂದಿದ್ದು. ಸ್ಟಾಪ್ ಮಾಡಿಬಿಟ್ಟಿದ್ರು. 5 o'clock ಬಿಟ್ಟಿದ್ದು. ಅಲ್ಲಿ ಬೋರ್ಡ್ ನನಗೆ ಓದಿದ ನೆನಪು 3:30 5 o'clockವರೆಗೂ ದರ್ಶನ ಇಲ್ಲ ಅನ್ನೋ ಥರ ಇತ್ತು. ಸೊ 5 ಅವ್ರು ಮತ್ತೆ ಗೇಟ್ ಓಪನ್ ಮಾಡಿದ್ದು. ಹಾಗಾಗಿ ನಮಗೆ ಲೇಟ್ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ಐ ಗೆಸ್ ಬೇರೆ ಟೈಮಲ್ಲಿ ಹೋದರೆ ಕ್ಯೂ ಮೂವಿಂಗಲ್ಲೇ ಇರುತ್ತಲ್ವ. ಸೊ ಹಾಗಾಗಿ 1 hour 1.5 hours ಎಲ್ಲ ಆಗುತ್ತೆ. ಬಟ್ ನಮಗೆ 2 hours ಆಯಿತು. 4:45ಗೋ 4:30ಗೋ ನಾವಲ್ಲಿ ನಿಂತಿದ್ದು. 5ವರೆಗೂ ವೆಯ್ಟ್ ಮಾಡಿದ್ವಿ. 5:10 ಅಷ್ಟೊತ್ತಿಗೆ ಗೇಟ್ ಓಪನ್ ಮಾಡಿದ್ರು. ಅದಾದಮೇಲಿಂದ ನಾವು ಹೊರಗಡೆ ದೇವರ ಹತ್ರ, ಗರ್ಭಗುಡಿ ಹತ್ರ ಹೋಗ್ತಿರ್ಬೇಕಾದ್ರೆ ಗಡಿಯಾರ ಅಲ್ಲಿ ಹೊರಗಡೆ ಕಾಣಿಸಿದ್ದು ನಮಗೆ 6:30 ಆಗಿತ್ತು ಅವಾಗ. ಸೊ ದರ್ಶನ ತುಂಬ ಚೆನ್ನಾಗಾಯಿತು. ಫುಲ್ ಕೊನೆಯದು ರೈಟ್ ಸೈಡಲ್ಲಿರೋಂಥ ಕ್ಯೂವಲ್ಲಿ ನಿಂತಿದ್ವಿ. ಫಸ್ಟಿಂದ ನೋಡ್ಕೊಂಡು ಒಂಥರ ಗೂಸ್ ಬಂಪ್ ಫೀಲಿಂಗು, ಒಂಥರ ಡಿವೈನ್ ಫೀಲಿಂಗ್ ನಿಜವಾಗ್ಲೂ. ಕನ್ನಂಗೂ ಅಷ್ಟೇ ಅಲ್ಲಿಂದ ತೋರಿಸ್ಕೊಂಡ್ವಿ, ನೋಡು ಅಂತ ಅವನೂ ನೋಡ್ದ. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು.
ಸೊ ನಾವಿವಾಗ ವಾಪಸ್ ಬಂದು ನಮ್ಮ ಕಾರಲ್ಲಿ ಇವಾಗ ವೆಯ್ಟ್ ಮಾಡ್ತಿದ್ದೀವಿ. ನಾವು ಫೋನು ಎಲ್ಲ ಇಲ್ಲೇ ಬಿಟ್ಟೋಗಿದ್ವಿ, ಬಿಕಾಸ್ ಅಲ್ಲಿ ಲಾಕರ್ಸ್ಗಳನ್ನ ಹುಡ್ಕೊಂಡು ಹೋಗಬೇಕು. ಅಂದರೆ ಹೋಗ್ಬೋದಿತ್ತು, ಈಸಿಯಾಗಿದೆ. ಬಟ್ ನಮ್ಮ ಸುಪ್ತಮ್ ದರ್ಶನ 6 o'clock ಕ್ಲೋಸ್ ಆಗುತ್ತೆ ಅಂತ ನೋಡಿದ್ನಲ್ವ. ಸೊ ಹಾಗಾಗಿ ನನಗೆ ಅಲ್ಲಿ ಹುಡ್ಕೊಂಡು ಅದೆಲ್ಲಿದೆ ಅವನ್ನೆಲ್ಲ ಮಾಡ್ಕೊಂಡು ನನಗೆ ಕೂರಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ಒಂದು ಟೆನ್ಷನ್ ಆಗಿತ್ತು ನಮಗೆ. ಹಾಗಾಗಿ ಎಲ್ಲ ಫೋನ್ ಸುಮ್ಮನೆ ಒಂದು ಕಡೆ ಪಾರ್ಕಿಂಗ್ ಸ್ಪೇಸಲ್ಲಿ ಒಂದು ನಮ್ಮ ಕಾರು ಎಲ್ಲಿ ನಿಂತಿದೆ ಅಂತ ನೋಡ್ಕೊಂಡ್ವಿ. ಅದಾದಮೇಲೆ ಸೀದಾ ನಾವು ಸುಪ್ತಮ್ ದರ್ಶನ್ಗೆ ಹೋದ್ವಿ. ನಮ್ಮ ಫ್ರೆಂಡ್ಸು ಅವರು ಸ್ಪೆಷಲ್ ದರ್ಶನ ತೊಗೊಂಡಿದ್ರು, 300 rupees. ಸೊ ಅಲ್ಲಿಗೆ ಹೋದರು. ನಮ್ಮದು ದರ್ಶನ 6:30 ಮುಗೀತು. ಬಟ್ ಆದಮೇಲೆ ಲಡ್ಡು ತೊಗೊಂಡು ಅಲ್ಲಿ ಹೋಗಿ ಮತ್ತು ಅನ್ನಪ್ರಸನ್ನ ಪ್ರಸಾದ ಇದಕ್ಕೆ ಹೋಗಿ ಚೆನ್ನಾಗಿ ತಿಂದ್ವಿ. ಲಿಟ್ರಲಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಸಖತ್ ಹಸಿವು ಅಂದರೆ ಹಸಿವಾಗಿತ್ತು, ತುಂಬ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಸ್ಪೈಸಿ ಆಗಿತ್ತು, ಕಣ್ಣಂಗೆ ತಿನ್ಸೋಕ್ಕಾಗಲಿಲ್ಲ. ತಿನ್ಸಿದ್ವಿ ಬಟ್ ಅವ್ನು ತಿನ್ನಲಿಲ್ಲ. ಕೊನೆಗೆ ಒಂಚೂರು ಮಜ್ಜಿಗೆ ಅನ್ನ ಬಂತಲ್ವ, ಸೊ ಆಗ ಒಂಚೂರು ಒಂದು 4-5 ತುತ್ತು ತಿಂದ ಅಷ್ಟೇ. ಅವನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸೊ ಅವನಿಗೆ ಒಂದು ಬನಾನ ಏನಾದರೂ ತಿನ್ನಿಸ್ಬೇಕು ಇವಾಗ. ಸೊ ನಾವು ನಮ್ಮ ಫ್ರೆಂಡ್ಸಿಗೆ ಈಗ ಕುತ್ಕೊಂಡು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಇನ್ನೂ ಬಂದಿಲ್ಲ. ಐ ಡೋಂಟ್ ನೋ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ. ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಾದಮೇಲೆ ನಾವು ತೀರಾ ಅಟ್ಲೀಸ್ಟ್ ಬಸ್ಸಲ್ಲಿ ಹೋಗಿಬಿಡೋಣ ಕೆಳಗಡೆ ಅನ್ನೋ ಪ್ಲ್ಯಾನ್ ಇದೆ ಇವಾಗ. ಇನ್ನೂ ಸ್ವಲ್ಪ ಹೊತ್ತು ನೋಡಿಬಿಟ್ಟು, ಬಿಕಾಸ್ ರಶ್ ಅಂತೂ ಇದೆ. ಇಟ್ ಟೇಕ್ಸ್ ಟೈಮ್. ಹೇಗೆ ಏನು ಅಂತ ಇನ್ನೂ ಗೊತ್ತಿಲ್ಲ. ಬಿಕಾಸ್ ಫೋನ್ ನಾವು ಇಲ್ಲಿ ಬಿಟ್ಟೋಗಿರೋದ್ರಿಂದ ಅವರು ಬಿಟ್ಟೋಗಿದ್ದಾರೆ. ಸೊ ಎಲ್ಲಿದ್ದಾರೆ, ಏನು ಎಷ್ಟೊತ್ತಾಗುತ್ತೆ ಏನೂ ಗೊತ್ತಿಲ್ಲ. ಅವ್ರು ಹೊರಗೆ ಬಂದು ಈ ಪ್ಲೇಸಿಗೆ ಬರೋವರೆಗೂ ನಮಗೇನೂ ಐಡಿಯಾ ಇಲ್ಲ. ಸೊ ದಿಸ್ ಇಸ್ ದ ಸ್ಟೋರಿ. ಸೂಪರ್ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಇದು. ನಮ್ಮ ಕನ್ನ ಅಂತೂ ಎಲ್ಲ ಒರೆಸ್ಕೊಂಡು ಇದು ಮಾಡ್ಕೊಂಡು ಆಗೋಗಿದೆ ಆಲ್ರೆಡಿ. ಅಲ್ಲ ಪೂಜೆ, ಏನೂ ಉಳಿದಿಲ್ಲ ಅವನ್ನ ಮನೆಯಲ್ಲಿ. ಕಿಚನ್ ನೋಡು ಹಿಂಗೆ ಶುಭ ಹೊರಗಡೆ ಕುತ್ಕೊಂಡ್ರೆ ನನ್ನ ಫೇಸ್ ಟ್ರ್ಯಾಕ್ ಆಗ್ತಿದೆ. ಕನ್ನ, ವೇರ್ ಆರ್ ಯು? ಹಾಯ್ ಕನ್ನ, ಹಾಯ್. ಕಾಣಿಸ್ತಲ್ಲ, ಬೆಳಕಿಲ್ಲ. ಹಣೆಯಲ್ಲಿ ಏನು ಉಳ್ದಿಲ್ಲ ನೋಡ್ರಿ. ಬಾ ಮುಂದೆ ಬಾ ಕಾಣಿಸ್ತೀಯ. ಹಾಂ ನೋಡ್ರಿ, ಏನು ಉಳ್ದಿಲ್ಲ ಹಣೆಯಲ್ಲಿ, ಸುಬ್ಬನ ಹಣೆಯಲ್ಲಿ. ಇದೊಂದೇ ಪ್ರಾಬ್ಲಮ್. ಅಂದರೆ ಸುಮಾರು ಜನ ತೊಗೊಂಡೋಗ್ತಾರೆ ಫೋನಲ್ಲೆಲ್ಲ, ತೊಗೊಬೋದಿತ್ತು ಫೋಟೋಸ್ ಎಲ್ಲ. ಬಟ್ ಮತ್ತೆ ದರ್ಶನ ಮಿಸ್ ಆಗಿಬಿಟ್ರೆ ನೆಕ್ಸ್ಟ್ ಡೇವರೆಗೂ ಕಾಯ್ಬೇಕು ನಾವು. 12 to 6 ಅಷ್ಟೇ. ಮತ್ತು ನಮ್ಮದು 12ಗೆ ಮಧ್ಯಾಹ್ನಕ್ಕೆ ಶುರು ಆಗುತ್ತೆ. ಸೊ ಐ ಟು ಟೇಕ್ ರಿಸ್ಕ್. ಲೆಟ್ಸ್ ನಾಟ್, ಅದು ಪ್ಲ್ಯಾನೇ ಬೇಡ, ಅದನ್ನು ಹುಡ್ಕೊಂಡು ಹೋಗೋದು ಬೇಡ. ಆಲ್ರೆಡಿ 5 o'clock ನಿಯರ್ ಆಗೋಗಿದೆ, ಇನ್ನೂ ಲೇಟ್ ಮಾಡೋದು ಬೇಡ ಅಂತ ಸುಮ್ಮನೆ ಹೋಗಿ ದರ್ಶನ ಮಾಡ್ಕೊಂಡ್ವಿ ಬಂದ್ವಿ. ಬಟ್ ದರ್ಶನ ತುಂಬ 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 ಚೆನ್ನಾಗಿತ್ತು. ನನಗೆ ಹಾಗೆ ಗರ್ಭಗುಡಿ ಹತ್ರ ಹೋಗಿದ ತಕ್ಷಣ ನನಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿತ್ತು. ನನಗೆ ಕಣ್ಣಲ್ಲೆಲ್ಲ ಒಂಥರ ನೀರು ಬರೋ ಥರ ಫೀಲ್ ಆಗ್ತಿತ್ತು. ಇಟ್ ವಾಸ್ ಸೋ ಡಿವೈನ್, ಸೋ ವಂಡರ್ಫುಲ್. ತುಂಬ ತುಂಬ ಚೆನ್ನಾಗಾಯಿತು. ಫಸ್ಟ್ ನಾವು ಮದುವೆ ಟೈಮಲ್ಲಿ ಬಂದಿದ್ದು, ನಾನು ಗುರು ಇಬ್ಬರು ಒಟ್ಟಿಗೆ ಬಂದಿದ್ದು. ಮದುವೆ ಆದಮೇಲೆ 1 monthಗೇನೋ ಬಂದಿದ್ದು. ಅದಾದಮೇಲೆ ನೋಡಿ ನಮ್ಮ ಮಗ ಹುಟ್ಟಿ ಅವನ ಹೆಸರಲ್ಲಿ ನಾವು ದರ್ಶನ ಮಾಡಿದ್ದೀವಿ. ಅವನಿಂದ ನಮಗೆ ಬೇಗ ದರ್ಶನ ಆಯಿತು. ಇಲ್ಲಾಂದರೆ ಇಷ್ಟು ಬೇಗ ಐ ಡೋಂಟ್ ಥಿಂಕ್ ಸೊ ಆಗ್ತಿಲ್ಲ. ಈಗ ನಮ್ಮ ಫ್ರೆಂಡ್ಸ್ ಹೋಗಿದ್ದಾರಲ್ವ, ಸೊ ಆ ಥರ ಲೇಟ್ ಆಗೋದು. ಸೊ ನಮ್ಮ ಕಣ್ಣನಿಂದ ನಮಗೆ ಬೇಗ ದರ್ಶನ ಆಯಿತು. ಆ್ಯಂಡ್ ಅವನ ಇದರಿಂದ ನಮಗೆ 2 ಲಡ್ಡು ಕೂಡ ಫ್ರೀಯಾಗಿ ಬಂತು. ಹೌದು, ಇಲ್ಲಿ ಮೈಕ್ ಕಿತ್ತಕ್ಕೆ ಬರ್ತಾ ಇದ್ದಾರೆ ಒಬ್ರು ಯಾರೋ, ಅಲ್ವೇನಪ್ಪ? ಸರಿಯಾ, ಲೆಟ್ಸ್ ಸಿ, ನೋಡೋಣ. ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಅವ್ರು ಬಂದರೆ ಓಕೆ, ಇಲ್ಲಾಂದರೆ ವಿ ಹ್ಯಾವ್ ಟು ಗೋ ಬ್ಯಾಕ್. ಎಲ್ಲರಿಗೂ ನಮಸ್ಕಾರ. ಸಾರಿ, ಐ ಜಸ್ಟ್ ವೋಕ್ ಅಪ್. ಲಿಟರಲಿ ತುಂಬ ನಿದ್ದೆ ಬರ್ತಿದೆ. ಸೊ ಈಗ ಟೈಮು ಮಾರ್ನಿಂಗ್ 6 o'clock ಆಗಿದೆ. ನಾವು ಅಲಾರಾಮ್ ಇಟ್ಟಿದ್ವೋ ಇಲ್ಲೋ ನನಗೆ ಏನೂ ನೆನಪಿಲ್ಲ. ನನಗೆ ನೆನ್ನೆ 12 ಆಗಿತ್ತು ಮನೆಗೆ ಬಂದಾಗ. ಬಿಕಾಸ್ ನಾವು ಬೇಗ ಬಂದ್ವಿ. ನಮ್ದು ಹೇಳಿದ್ನಲ್ಲ, ನಮ್ಮ 6:30ಗೆ ದರ್ಶನ ಆಗೋಯ್ತು ನಮ್ಮದು. ನಾವು ಊಟ ಮಾಡ್ಕೊಂಡೆಲ್ಲ ಬರೋಷ್ಟೊತ್ತಿಗೆ 7:30-8 ಮಾಡಿದ್ವಿ. ಬಟ್ ನಮ್ಮ ಫ್ರೆಂಡ್ಸ್ ಅವ್ರು ಬಂದದ್ದು ಆಲ್ಮೋಸ್ಟ್ 11 o'clock. ನಾವು ಇನ್ನೇನು ಬರ್ತಾರೆ ಬಿಡು ಅಂತ ವೆಯ್ಟ್ ಮಾಡ್ತಾನೇ ಇದ್ದೀವಿ. ಲೈಕ್ ಇನ್ನೊಂದು ಅರ್ಧ ಗಂಟೆನೋ ಬರ್ತಾರೆ, ಇನ್ನೊಂದು ಅರ್ಧ ಗಂಟೆನೋ ಬರ್ತಾರೆ ಅಂತ ಹಿಂಗೆ ವೆಯ್ಟ್ ಮಾಡಿದ್ದೀವಿ. ಕೊನೆಗೆ 10-10:30ಗೆ ಲೆಟ್ಸ್ ಗೋ, ಮೋಸ್ಟ್ಲಿ 12 ಆಗ್ಬೋದು ಇವ್ರು ಬರೋದು ಅಂತ ಅನ್ನಿಸ್ತು. ಆವಾಗ ಕ್ಯಾಬ್ ಬುಕ್ ಮಾಡಿಕೊಂಡು
ಬಸ್ಸಿಗೆ ಹೋಗೋಣ ಅಂತ ಇಂಡೋರ್ ತೆಗೆದ್ವಿ. ಅಷ್ಟೊತ್ತಿಗೆ ಫ್ರೆಂಡ್ಸ್ ಕಾಲ್ ಮಾಡಿದ್ರು, ಎಲ್ಲಿ ಬರಬೇಕು, ಬೇರೆ ಯಾರಿಗಿದೆ ಅಂತ ಕಾಲ್ ಮಾಡಿದ್ರು. ಸೊ ಜಸ್ಟ್ 1 ಸೆಕೆಂಡ್ ಮಿಸ್ಸಲ್ಲಿ ಅವ್ರು ಬಂದರು. ಪಾಪ ಇವನು ಅಷ್ಟೇ ಅಲ್ಲೇ ಕಾರಲ್ಲೇ ಹಂಗೆ ಮಲ್ಕೊಂಡ್ಬಿಟ್ಟಿದ್ದ. ಅವನಿಗೆ ಒಂದೊಂದು ಗಾಡಿ ಪಾಸ್ ಆಗ್ತಿದೆ ಎದ್ದೇಳ್ತಿದ್ದಾನೆ, ಗಾಡಿ ಪಾಸ್ ಆಗ್ತಿದೆ ಎದ್ದೇಳ್ತಿದ್ದಾನೆ. ಇವನಿಗೋಸ್ಕರನಾದರೂ ನಾವೇ ಇದ್ದಿದ್ರೆ ಏನು ಅನ್ನಿಸ್ತಾ ಇರಲಿಲ್ಲ. ಯಾವಾಗಲಾದ್ರೂ ಹೋಗೋದು ಬರೋದು ಬೇಜಾರು ಅನಿಸಿದ್ದು. ಪಾಪ ಅವನಿಗೆ ನಿದ್ದೆ ಮಾಡೋಕ್ಕೆ ಕರೆಕ್ಟಾಗಿ ಆಗಿಲ್ಲ. ನೆನ್ನೆ ಏನೂ ತಿಂದಿಲ್ಲ ಅವನು. ಪಾಪಚ್ಚಿ ನಿನ್ನೆ ಬೆಳಗ್ಗೆ ದೋಸೆ ತಿಂದವನು ಮತ್ತು ಮಧ್ಯಾಹ್ನ ಏನೂ ತಿಂದಿಲ್ಲ. ಅಲ್ಲಿ ರಾತ್ರಿ ಬಾಳೆಹಣ್ಣು ತಿನ್ಸೋಣ ಅಂದ್ಕೊಂಡ್ವಿ, ಅಷ್ಟರೊಳಗೆ ಮಲ್ಕೊಂಡೇ ಬಿಟ್ಟೈತಿ. ರೂಮಿನ ಕತೆ ನೋಡಿರಿ, ನಾವು ನೆನ್ನೆ ಹೆಂಗೆ ಬಂದಿದ್ದೀವಿ ಅಂತ ಗೊತ್ತಿಲ್ಲ. ಹೆಂಗೆ ಸುಮ್ಮನೆ ಬಂದು ದವಾಕೊಂಡಿದ್ದೀವಿ. ನೆನ್ನೆ ಎಲ್ಲ ಅಲ್ಲಲ್ಲೇ ಬಟ್ಟೆ ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಬೇಕು. ನಾನು ಕ್ಲೀನ್ ಮಾಡ್ತೇನೆ, ನೀನು ಹೋಗು ರೆಡಿ ಆಗು ಫಸ್ಟ್. ಸೊ ಎಲ್ಲ ಹಿಂಗೆ ಇದೆ. ಇದನ್ನು ಫಸ್ಟ್ ಕ್ಲೀನ್ ಮಾಡ್ಬೇಕು ನಾವು. ಆಲ್ಮೋಸ್ಟ್ 8 o'clock ಆಗ್ತಾಯಿದೆ. ಸೊ ನಾವು 8 o'clock ಆಗ್ತಿದೆ. ಸೊ ನಾವು ಇವಾಗ ಹೊರಡಬೇಕು, ಪದ್ಮಾವತಿಗೆ ಹೊರಡೋಣ ಅಂತ ಇದು ಮಾಡಿದ್ದೀವಿ. ಸೊ ಗಾಟ್ ರೆಡಿ. ಸೊ ಐ ಹ್ಯಾವ್ ಟು ವೇರ್ ಸ್ಯಾರಿ. ಎಲ್ಲಿ ಹೋದ್ರೂ ಐ ಹ್ಯಾವ್ ಟು ಡೂ ದಿಸ್ ಓನ್ಲಿ ಬಿಕಾಸ್ ದಿಸ್ ಇಸ್ ದ ಮೋಸ್ಟ್ ಫೀಡಿಂಗ್ ಫ್ರೆಂಡ್ಲಿ ಔಟ್ಫಿಟ್ ಅಂತಲೇ ನಾನು ಹೇಳ್ಬೋದು. ಸೊ ಹಾಗಾಗಿ ದಿಸ್ ಇಸ್ ದ ಬೆಸ್ಟ್. ಎಲ್ಲಿ ಹೋದರೂ ಆರಾಮಾಗಿ ಫೀಡ್ ಮಾಡ್ಬೋದು ಆ್ಯಂಡ್ ಈಸಿ ಇರುತ್ತೆ. ಸೊ ಬೈ ಕಾಳಾಸ್ತಿ ಅದು ಮುಗಿದ ಮೇಲೆ ನಾನು ಟಾಪು ಪ್ಯಾಂಟ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿವರೆಗೂ ಲೈಕ್ ಸ್ಯಾರಿನೇ ಬೆಟರು. ಸೊ ಯಾ, ನಮ್ಮ ಗುಂಡನೂ ರೆಡಿ ಆಗಿದ್ದಾನೆ. ಗುಂಡನಲ್ಲಿ ಹಾಯ್ ಕನ್ನಡ ಟಾಟಾ ಮಾಡು. ಗುಡ್ ಮಾರ್ನಿಂಗ್ ಎಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓ ಇವಾಗ ನಾವು ಟೀ ಎಲ್ಲ ಕುಡಿದ್ಬಿಟ್ಟು ಹೊರಡ್ತಾ ಇದ್ದೀವಿ ಪದ್ಮಾವತಿಗೆ. ಐ ಡೋಂಟ್ ನೋ, ನೆನ್ನೆ ಅಂತೂ ಬಚಾವಾಗಿಬಿಟ್ವಿ. ಸುತ್ತಮ ದರ್ಶನಂ ಏನೇನೋ ಇತ್ತು. ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಇವಾಗ ಆ ಥರ ಏನೂ ದರ್ಶನ ಇಲ್ಲ. ಇಲ್ಲಿರೋ ಜನ ಎಲ್ಲ ಅಲ್ಲಿಗೆ ಹೋಗಿರ್ತಾರೆ. ಸೊ ಹಾಗಾಗಿ ಇನ್ನೂ ಟೈಮ್ ಹಿಡಿಯುತ್ತೆ ಹೋಗೋ ದರ್ಶನ ಆಗೋದು. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಏನು ಕತೆ ಅಂತ. ಬೇಗ ದರ್ಶನ ಆಗಿ ಅಲ್ಲಿಂದ ಕಾಳಸ್ತಿಗೆ ಹೋಗಬೇಕು. ಅದರಿಂದ ವಾಪಸ್ ಸೀದಾ ಊರಿಗೆ. ನಾವಿದ್ದಂಥ ಹೋಟೆಲ್ ಹೆಸರು ಪಾರ್ಕ್ ವರಾಹಿ ಅಂತ. ಪ್ರಿಟಿ ಮಚ್ ಡೀಸೆಂಟ್, ಕಂಫರ್ಟಬಲ್ ಆ್ಯಂಡ್ ಕ್ಲೀನ್ಲಿನೆಸ್ ಎಲ್ಲದೂ ಇತ್ತು. ಸೊ ಐ ವುಡ್ ಸಜೆಸ್ಟ್ ಟು ಎವ್ರಿ ಒನ್, ನೀವೆಲ್ಲ. ನಾವು ಪದ್ಮಾವತಿ ದರ್ಶನನ ಮುಗಿಸ್ಕೊಂಡ್ಬಂದ್ವಿ. ಅಲ್ಲಿ ಎಲ್ಲೂ ಮೊಬೈಲ್ಸ್ಗಳು ಅಲೋ ಇಲ್ಲ. ಸೊ ನನಗೆ ಅಲ್ಲಿ ಏನೂ ಶೂಟ್ ಮಾಡೋದಕ್ಕೆ ನನಗೆ ಆಗಿಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು 1 ಅವರಲ್ಲೆಲ್ಲ ಆಗೋಯಿತು ನಮಗೆ ದರ್ಶನ. ಜನ ಇರಲಿಲ್ಲ. ಬಾಯ್ ಫ್ರೆಂಡ್ಸ್. ಸ್ಪೆಷಲ್ ಟಿಕೆಟ್ ತೊಗೊಳ್ಳೋಣ ಅಂದ್ಕೊಂಡ್ವಿ ಬೇಬಿ ಇದ್ದಿದ್ದಕ್ಕೆ. ಬಟ್ ನೋಡಿದ್ರೆ ಜನನೇ ಇದ್ದಿಲ್ಲ. ವಿತಿನ್ 1 ಅವರಲ್ಲಿ ನಮಗೆ ಕಂಪ್ಲೀಟ್ ಆಗೋಯಿತು ದರ್ಶನನೇ. ಆ್ಯಂಡ್ ಇಲ್ಲಿ ನಿಯರ್ ಬೈ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ, PS4 ಅಂತ. ಸೊ ನನ್ನ ಹಸ್ಬೆಂಡ್ ಅದೇ ಹೇಳ್ತಿದ್ದ, PS5 ಯಾಕಿಲ್ಲ, PS5ಗೆ ಹೋಗೋಣ, PS5ಗೆ ಹೋಗೋಣ ಅಂತ ಹೇಳ್ತಾ ಇದ್ದ. ಸೊ ನಮಗೆ ಸಿಕ್ಕಿದೆ PS4. ತುಂಬ ಚೆನ್ನಾಗಿ ರಿವ್ಯೂಸ್ ಇತ್ತು. ಆ್ಯಂಡ್ ಇಲ್ಲಿ ನೋಡಿ ಒಳ್ಳೆ ಕ್ಯೂ ಸಿಸ್ಟಮ್ ಇದೆ. ಇಲ್ಲಿ ಚೇರಲ್ಲಿ ಕುತ್ಕೋಬೇಕು ನಾವು. ಕುತ್ಕೊಂಡು ವೆಯ್ಟ್ ಮಾಡಬೇಕು. ಟೋಕನ್ ಬರೆಸ್ಬರ್ಬೇಕು. ಅದನ್ನು ಬರೆಸಿ ವೆಯ್ಟ್ ಮಾಡಬೇಕು. ಅಂದರೆ ಅವ್ರು ಕರೆದಾಗ ನಾವು ಒಳಗೆ ಹೋಗಬೇಕು. ಇದು ರೆಸ್ಟೋರೆಂಟ್ ನೇಮು PS4 ಪ್ಯೂರ್ ವೆಜ್ ಅಂತ. 11.5K ರಿವ್ಯೂಸ್ ಇದೆ. ನೋಡಬೇಕು ಒಳಗಡೆ ಹೆಂಗಿದೆ ಅಂತ. ವಿ ಆರ್ ನಾಟ್ ಶ್ಯೂರ್. ಹಾಗೆ ಸಿಕ್ತು. ಇನ್ನೂ ವೆಯ್ಟ್ ಮಾಡ್ತಾಯಿದ್ದೀವಿ. ಅಲ್ಲಿ ಅವ್ನಿಗೆ ಕೇಳಿದ್ವಿ ವಾಚ್ಮ್ಯಾನ್ಗೆ, ಒಂದು 5 minutes ಆಗುತ್ತೆ ಅಷ್ಟೇ ಅಂತ ಹೇಳ್ದ. ಸೊ ವಿ ಆರ್ ವೇಟಿಂಗ್. ಲೆಟ್ಸ್ ಸಿ ಹೇಗಿದೆ ಏನು ಅಂತ. ಅಂದರೆ ಜನ ನೋಡಿದ್ರೆ ಫುಲ್ ಹೈಪ್ ಇರೋ ಥರ ಅನ್ನಿಸ್ತದೆ. ಬಟ್ ಗೊತ್ತಿಲ್ಲ ಹೇಗಿದೆಯೋ ಏನೋ ಟೇಸ್ಟು. ಸುಮ್ಮನೆ ಇದನ್ನು ನೋಡಿ, ರಿವ್ಯೂಸ್ ನೋಡಿ, ಅದನ್ನು ನೋಡಿ, ಇದು ನೋಡಿ ಹೋಗೋದಷ್ಟೇ. ಬಟ್ ಅಲ್ಲಿ ಆ್ಯಕ್ಚುಲಾಗಿ ಒಮ್ಮೊಮ್ಮೆ ಏನಿರುತ್ತೆ ಟೇಸ್ಟೇ ಚೆನ್ನಾಗಿರಲ್ಲ, ಆ ಥರ ಇರುತ್ತೆ. ಸೊ ನೋಡೋಣ, ಲೆಟ್ಸ್ ಸಿ ಒಳಗಡೆ ಹೇಗಿದೆ ಅಂತ. ಇದೆ ರೆಸ್ಟೋರೆಂಟು. ಇಲ್ಲೇ ನಿಯರ್ ಬೈ ಪದ್ಮಾವತಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ಒಂದು 5 minutes ಅಷ್ಟೇ ಅನಿಸುತ್ತೆ. ಆ್ಯಂಡ್ ಒಳಗಡೆ ಸಿಕ್ಕಾಪಟ್ಟೆ ದೊಡ್ಡ ರೆಸ್ಟೋರೆಂಟ್ ಇದು. ಎಷ್ಟು ಜನ ಕೂತ್ಕೊಂಡಿದ್ರು ಅಂದರೆ
ಫುಲ್ಲು ಜನ ಇದ್ದರು. ಆ್ಯಂಡ್ ನಾವು ನಿನ್ನೆ ಆಲ್ಮೋಸ್ಟ್ 7 ಗಂಟೆಗೇನೋ ಊಟ ಮಾಡಿದ್ದು ಅನ್ಸುತ್ತೆ. ಸಿಕ್ಕಾಪಟ್ಟೆ ಹಸಿವಾಗಿತ್ತು, ಹೇಳ್ತಿದ್ದೀವಲ್ಲ ಫ್ರೆಂಡ್ಸ್. ಇರೋ ಬರೋದು ಎಲ್ಲ ಮೆನುಲಿರೋದು ಎಲ್ಲಾದರೂ ಟ್ರೈ ಮಾಡಿಬಿಟ್ವಿ ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲನೂ ಟ್ರೈ ಮಾಡಿದ್ದೀವಿ, ಅಷ್ಟು ಹೊಟ್ಟೆ ಹಸ್ದೋಗಿತ್ತು ಎಲ್ರಿಗೂ. ಆ್ಯಂಡ್ ಅವರು ಅಷ್ಟೇ, ಅವ್ರು ಬಂದಿದ್ದೇ 12-12:30ಗೆ. ಅವಾಗೇನೋ ಒಂದು ಸ್ವಲ್ಪ ಊಟ ಮಾಡಿದರು. ನಾವಿಲ್ಲಿ ಕಾಳಹಸ್ತಿಲಿದ್ದೀವಿ. ಬೆಳಗ್ಗೆ ಪದ್ಮಾವತಿಯಿಂದ ಮುಗಿಸ್ಕೊಂಡು ಬಂದು ನಾವು ಕಾಳಹಸ್ತಿಗೆ ಬಂದಿದ್ದು. ಐ ವಿಲ್ ಶೋ ಯು. ಇಲ್ಲಿದೆ ನೋಡಿ ದೇವಸ್ಥಾನ, ಇದೇ ಕಾಳಹಸ್ತಿ ದೇವಸ್ಥಾನ. ಇದು ಶಿವನ ದೇವಸ್ಥಾನ, ಶಿವ ಮತ್ತು ಪಾರ್ವತಿ ದೇವರಿದೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಅಷ್ಟೊಂದು ನಾವು ಹೋಗಿದ್ದ ಕಡೆ ರಶ್ ಇರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಅಷ್ಟೊಂದು ರಶ್ ಇರಲಿಲ್ಲ. ನಾವು 50 ರುಪೀಸಿನ ಟಿಕೆಟ್ ತೊಗೊಂಡ್ಬಿಟ್ವಿ ಬೇಬಿ ಇದ್ದಿದ್ದರಿಂದ. ಸೊ ಹಾಗಾಗಿ ಬೇಗ ಆಗೋಯ್ತು. ವಿತಿನ್ ಹಾಫ್ ಆ್ಯನ್ ಅವರಲ್ಲೇ ನಮಗೆ ದರ್ಶನ ಆಗೋಯ್ತು. ಆ್ಯಂಡ್ ಹಾಗೆ ಊಟದ ಕ್ಯೂ ಅಲ್ಲೂ ನಿಂತ್ಕೊಂಡ್ವಿ. ಅಲ್ಲೂ ಅಷ್ಟೇ ಒಂದು ಹಾಫ್ ಆ್ಯನ್ ಅವರಲ್ಲಿ ಊಟ ಮುಗೀತು. ತುಂಬ ಚೆಂದ ಇತ್ತು ಊಟ. ಇಲ್ಲಿ ಬಂದವರು ಇಲ್ಲಿ ಪ್ರಸಾದ ತೊಗೊಳ್ಳಿ, ಸುಮಾರು ಜನ ಹಾಗೆ ಹೋಗ್ತಾರೆ, ಬಟ್ ಪ್ರಸಾದ ಇಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಟೈಮು ಆಲ್ಮೋಸ್ಟ್ 1:30 ಆಗ್ತಾಯಿದೆ. ಇಲ್ಲಿಂದ ನಾವು ಬ್ಯಾಂಗ್ಳೂರ್ಗೆ ಹೋಗೋದಕ್ಕೆ 300 ಕಿಲೋಮೀಟರ್ಸ್ ಇದೆ. ಸೊ ಇಟ್ ವಿಲ್ ಟೇಕ್ ಅರೌಂಡ್ 4 to 5 hours. ಹೋಪ್ಸು ಸಂಜೆ ಟ್ರಾಫಿಕ್ ಇರಲಿಲ್ಲ ಅಂತಂದರೆ ನಾವು ಬೇಗ ಹೋಗ್ತೇವೆ, ಇಲ್ಲಾಂತಂದರೆ ತುಂಬ ಲೇಟ್ ಆಗಬಹುದು. ಸೊ ವಿ ಆರ್ ಹೋಪಿಂಗ್ ಲೈಕ್ 4-5 ಅಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ ಅಂತ ಒಂದು ಹೋಪು. ಸೊ ಇದಾಗಿತ್ತು ಸೋ ಫಾರ್ ಲಾಗ್. ಆ್ಯಂಡ್ ನಾನು ಸುಮಾರು ಕಡೆ ದೇವಸ್ಥಾನದ್ದು ಅದು ಇದು ಎಲ್ಲ ನಾನು ಶೂಟ್ ಮಾಡಲಿಕ್ಕೆ ಆಗಿಲ್ಲ. ಬಿಕಾಸ್ ನಾವು ಎಲ್ಲದೂ ಇಲ್ಲೇ ಕಾರಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀವಿ ಫೋನ್ಗಳನ್ನ. ಯಾಕಂತಂದ್ರೆ ಅಲ್ಲಿ ಕೌಂಟರ್ಗಳಲ್ಲಿ ನಿಂತ್ಕೊಂಡು ಫೋನ್ ಇಡೋದಕ್ಕೆ 1 hour 1.5 hour ಆಯಿತು ತಿರುಪತಿಲಿ. ಸೊ ಹಾಗಾಗಿ ಲೈಕ್ ವಿ ಡೋಂಟ್ ವಾಂಟೆಡ್ ಟು ವೇಸ್ಟ್ ಟೈಮ್. ಸೊ ಸುಮಾರು ದೇವಸ್ಥಾನ ಎಂಟ್ರೆನ್ಸು ಅದು ಇದು ನಾನು ತೋರಿಸ್ಲಿಕ್ಕೆ ಆಗಿಲ್ಲ ನಿಮಗೆ. ಬಟ್ ಒಂಥರ ಫನ್ ಆಗಿತ್ತು ಡೇ 2 days. ಇಟ್ ವಾಸ್ ಬಿಟ್ ಹೆಕ್ಟಿಕ್. ಇದರಲ್ಲಿ ತಿರುಪತಿಲಿ ನನಗೆ 2 hours ಹೆಕ್ಟಿಕ್ ಅಂತ ಅನ್ನಿಸ್ತು. ಬಟ್ ಪಾಪ ನನ್ನ ಫ್ರೆಂಡ್ಸ್ ಎಲ್ಲ 5-6 hours ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅವರು ಈ ಸಲ ಬಂದಿದ್ದು ಅದೇ ಜಾಸ್ತಿ ಅಂತೆ, ಅಂದರೆ ಯಾವಾಗಲೂ 2 hours ಮುಗಿಸೋರು, ಬಟ್ ಈ ಸಲನೇ 4 to 5 hours ಆಯಿತು ಅಂತ ಹೇಳ್ತಾಯಿದ್ರು. ಸೊ ಇವಾಗ ಹೋಗಿ ಕಣ್ಣಾನು ಬೆಳಗ್ಗೆ ತಿಂಡಿ ತುಂಬ ಚೆನ್ನಾಗಿ ತಿಂದಿದ್ದಾನೆ. ಅವ್ನು ಮಧ್ಯಾಹ್ನ ಇಲ್ಲಿ ಪ್ರಸಾದ ಊಟ ಮಾಡಿಸಿದ್ರು, ಯಾಕೋ ಊಟ ಮಾಡಿಲ್ಲ, ಒಂದು 4-5 ತುತ್ತು ತಿಂದ ಅಷ್ಟೇ. ಸೊ ಅವನಿಗೆ ಫುಲ್ ನಿದ್ದೆ ಬಂದುಬಿಟ್ಟಿದೆ. ಸೊ ಹಾಗಾಗಿ ಅವನು ಊಟ ಮಾಡಿ ಅವನಿಗೆ ಇವಾಗ ಫೀಡ್ ಮಾಡಿ ಮಲಗಿಸ್ಬಿಡ್ಬೇಕು. ಸೊ ಮಲಗಿಸಿದ ಮೇಲೆ ನಾವು ಬೇಗ ಬೇಗ ಬೆಂಗಳೂರಿಗೆ ರೀಚ್ ಆಗಿ ನಮ್ಮ ಪಯಣವನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ತುಂಬ ಟಯರ್ಡಿಂಗ್ ಇದೆ. 2 days ಅಂದರೆ ಎಲ್ಲ ಕಡೆ ಚೆನ್ನಾಗೂ ಆಯಿತು, ಕೆಲವೊಂದು ಕಡೆ ಟೈಮು ಅಂದರೆ ಕನ್ಸ್ಯೂಮು ಆಯಿತು. ಕನ ತುಂಬ ಸಪೋರ್ಟಿವ್ ಆಗಿದ್ದ. ಅವನು ಎಲ್ಲೂ ಅಳೋದು ಅದು ಇದು ಏನೂ ಮಾಡಲಿಲ್ಲ. ಅವನು ಲೈಕ್ ಈಸ್ ವೆರಿ ಮಚ್ ಟ್ರಾವೆಲ್ ಫ್ರೆಂಡ್ಲಿ. ಒಂದು ವರ್ಷದಲ್ಲೇ ನಾವು ಎಷ್ಟು ಸುತ್ತಿದ್ದೀವಿ ಅಂತ ಅಂದರೆ ಅವನಿಗೆ ಸಿಕ್ಕಾಬಟ್ಟೆ ಸುತ್ತಿಸ್ಬಿಟ್ಟಿದ್ದೀವಿ. ಸೊ ಅವ್ನು ತುಂಬ ಟ್ರಾವೆಲ್ ಫ್ರೆಂಡ್ಲಿ. ಹೊರಗಿದೆ ಅಂದರೆ ಸುಮ್ಮನೆ ಇರ್ತಾನೆ, ಅಳೋದು ತುಂಬ ಕಡಿಮೆ, ರೇರು. ಈಗ ನಾವು ಊಟದ ಕ್ಯೂವಲ್ಲಿ ನಿಂತಾಗ ಕಿರಿಕಿರಿ ಮಾಡೋಕ್ಕೆ ತುಂಬ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾಯಿದ್ದ. ಸೊ ಹೋಲ್ ಡೇಲಿ ನೋಡಿ ಆವಾಗಲೇ ಹತ್ತಿದ್ದವನು, ಅಲ್ಲಿವರೆಗೂ ತುಂಬ ಚೆನ್ನಾಗೇ ಇದ್ದ. ಸೊ ಈಗ ಹೋಗಿ ಅವನಿಗೆ ಫಸ್ಟು ಮಲಗಿಸ್ಬಿಟ್ರೆ ಸೀದಾ ಬೆಂಗಳೂರು ಬಂದಾಗಲೇ ಎದ್ದೊಳ್ಬೇಕು ಅವನು, ಆ ರೀತಿ ಮಾಡಬೇಕು. ನಾನು ಡ್ರೆಸ್ ಚೇಂಜ್ ಮಾಡಬೇಕು ಇವಾಗ. ಇಲ್ಲೇ ನಿಯರ್ ಬೈ ಟಾಯ್ಲೆಟ್ ಇದೆ, ವಾಶ್ರೂಮ್ ಇದೆ. ಸೊ ಅಲ್ಲಿ ನಾನು ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ. ಬಿಕಾಸ್ ಇದರಲ್ಲಿ 4-5 hours ಟ್ರಾವೆಲ್ ಮಾಡೋದಕ್ಕೆ ತುಂಬ ಕಷ್ಟ ನನಗೆ. ದೇವಸ್ಥಾನದಲ್ಲಿ ಬಿಡಲ್ವಲ್ಲ ಅನ್ನೋ ಒಂದು ರೀಸನ್ಗೆ ಶರ್ಟು ಪ್ಯಾಂಟು ನಾನು ಸ್ಯಾರಿ ಉಟ್ಕೊಳ್ಳೋದು. ಆ್ಯಂಡ್ ನನಗೂ ಇಷ್ಟ ಸ್ಯಾರಿ, ಆಬ್ವಿಯಸ್ಲಿ ಐ ನೀಡ್ ಸಮ್ ರೀಸನ್ ಅಷ್ಟೇ. ಸೊ ಹಾಗಾಗಿ ಉಟ್ಕೊಂಡಿದ್ದೀನಿ ಇವಾಗ. ಸೊ ಹೋಗೋಷ್ಟರೊಳಗೆ ದೊಡ್ಡ ಏನೇನೋ ಮಾತಾಡ್ತಿದ್ದೀನಿ. ನಂಗೆ ಟೆನ್ಷನ್ ಆಗ್ತಿದೆ ಪಬ್ಲಿಕಲ್ಲಿ ಇರೋದ್ರಿಂದ. ನಾನು ಸ್ವಲ್ಪ ಯೂಸ್ ಟು ಇಟ್ ಆಗಬೇಕು ಈ ರೀತಿ ಕ್ಯಾಮ್ರಾದಲ್ಲಿ ಇಟ್ಕೊಂಡು ಮಾತಾಡೋದಕ್ಕೆ. ಎಲ್ಲರೂ ಇಲ್ಲಿ ಜನ ನನ್ನೇ ನೋಡ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ವಾಶ್ರೂಮಲ್ಲಿ ಹೋಗ್ಬಿಟ್ಟು ನಾವು ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಬಿಟ್ಟು ಲೆಟ್ಸ್ ಗೋ ಬ್ಯಾಕ್ ಟು ಬೆಂಗಳೂರು, ನಮ್ಮ ಬೆಂಗಳೂರು. ಸೊ ಇದಾಗಿತ್ತು ನನ್ನ ತಿರುಪತಿ ವ್ಲಾಗ್. ಹೋಪ್ಸೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವ್ಲಾಗ್ದೊಂದಿಗೆ ನಾನು ಸಿಗ್ತೇನೆ. ಅಲ್ಲಿ ತನಕ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಟಿಲ್ ದೆನ್ ಐ ಆಮ್ ಅರ್ಪಿತಾ ತಿಲ್ಕ ಸೈನಿಂಗ್ ಆಫ್. ಟಾಟಾ, ಬಾಯ್.